Good morning, students. Welcome to GST class. So we are in third chapter. So already I will finish the theory part, my dear students. So in this class, I am going to start problems. So in this class, I am going to start problems under procedures and levy under GST. So procedures and levy under GST under ನಾನು ಪ್ರಾಬ್ಲಮ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಟುಡೇ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ದ ಬೇಸಿಕ್ ಪ್ರಾಬ್ಲಮ್ಸ್ ಆಫ್ ಲೆವಿ ಅಂಡರ್ GST. ಅಂದ್ರೆ ಏನು ನಮ್ಮ GST ನ ಹೇಗೆಲ್ಲ ಪೇ ಮಾಡ್ತಾರೆ, ಒಂದು ಬೇಸಿಕ್ ಪ್ರಾಬ್ಲಮ್ಸ್ ನ ಮಾತ್ರ ನಾನು ಇವತ್ತು ಕ್ಲಾಸ್ ಅಲ್ಲಿ ಮಾಡ್ಕೊಡ್ತೀನಿ. In the next class onwards we will start exact problems because of basic ಗೊತ್ತಿಲ್ಲ ನಾವು ಪ್ರಾಬ್ಲಮ್ಸ್ ನ ಮಾಡೋದಕ್ಕೆ ಆಗೋದಿಲ್ಲ. Mandate. And now the firstly we have to once again welcome to all. Happy to say that, my dear students. So here first we should start the class. We should know about the intrastate supply. Interstate supply. Supply means in supply andre is nothing but it any sale, exchange or any barter we are going to call it as supply. Supply andre ಹೇಳಿದೆ ನಾನು ಏನೊಂದು ಸೇಲ್ಸ್ ಆಗ್ಬೋದು, ಎಕ್ಸ್ಚೇಂಜ್ ಆಗ್ಬೋದು, ಬಾರ್ಟರ್ ಆಗ್ಬೋದು, ಐದರ್ ಲೈಸೆನ್ಸಿಂಗ್ ಆಗ್ಬೋದು, ಇದನ್ನೆಲ್ಲ ಕೂಡ ನಾವು ಸಪ್ಲೈ ಅಂತ ಕರಿತಾ ಇದ್ವಿ. Under that intrastate supply means intrastate supply of goods and services with the same state or union territory is called as intrastate supply. ಅಂದ್ರೆ ಏನು, ಸೇಮ್ ಸ್ಟೇಟ್ ಆಗಿರ್ಬೇಕು, ಜೊತೆಗೆ ಸೇಮ್ ಯೂನಿಯನ್ ಟೆರಿಟರಿ ಆಗಿರ್ಬೇಕು. ಅಂದ್ರೆ ಏನು, ಈ ವಿತಿನ್ ಸ್ಟೇಟ್ ಅಲ್ಲಿ ಏನೊಂದು ಟ್ರಾನ್ಸಾಕ್ಷನ್ಸ್ ಆದ್ರೂ ಕೂಡ ನಾವು ಅದನ್ನ ಏನಂತ ಕರಿತೀವಿ, ಇಂಟ್ರಾ ಸ್ಟೇಟ್ ಸಪ್ಲೈ ಅಂತ ಕರಿತಿದ್ವಿ. ಇಂಟ್ರಾ ಮೀನ್ಸ್ ವಿತಿನ್ ಸ್ಟೇಟ್ ಅಂತ ಮಾಡಿ ಸ್ಟೂಡೆಂಟ್ಸ್ ನೆನಪಿರ್ಲಿ. ಇಂಟ್ರಾ ಮತ್ತೆ ಇಂಟರ್ಗೂ ವ್ಯತ್ಯಾಸ ಇರ್ಲಿ. ಇಂಟ್ರಾ ಅಂದ್ರೆ ವಿತಿನ್ ಸ್ಟೇಟ್ ಅಲ್ಲಿ ಏನೇ ಒಂದು ನಾವು ಟ್ರಾನ್ಸಾಕ್ಷನ್ಸ್ ಮಾಡ್ತಿದೀವಿ, ಐದರ್ ಸಪ್ಲೈ ಮೀನ್ಸ್ ಏನೋ ಸೇಲ್ ಮಾಡ್ತಿದೀವಿ, ಎಕ್ಸ್ಚೇಂಜ್ ಮಾಡ್ತಿದೀವಿ ಅಂದ್ರೆ ಇಂಟ್ರಾ ಆಗುತ್ತೆ. ಇಂಟರ್ ಅಂದ್ರೆ ಬಿಟ್ವೀನ್ ಸ್ಟೇಟ್ಸ್ ಅಲ್ಲಿ ಆಗುವಂತದ್ದು. ಇಂಟರ್ ಅಂದ್ರೆ ಬಿಟ್ವೀನ್ ಸ್ಟೇಟ್ಸ್ ಅಲ್ಲಿ ನಾವು ಏನೋ ಟ್ರಾನ್ಸಾಕ್ಷನ್ಸ್ ಮಾಡ್ತಿದೀವಿ ಅಂದ್ರೆ ಅದು ಇಂಟರ್ ಆಗುತ್ತೆ. ಅಂಡ್ ಹಿಯರ್ the first calculation of intrastate supply. Calculation of intrastate supply. The first problem is, my dear students, Mr. Gupta Limited supplies goods worth rupees 10 lakh to Mr. Egade Limited of Mysore. Here the tax rate is 12%. Compute ಟ್ಯಾಕ್ಸ್ ಲಯಬಿಲಿಟಿ ಅಂತ ಹೇಳಿದ್ದಾರೆ. ಅಂದ್ರೆ ಏನಪ್ಪಾ ಅಂದ್ರೆ, ಈ ಮಿಸ್ಟರ್ ಗುಪ್ತಾ ಲಿಮಿಟೆಡ್ ಸಪ್ಲೈಸ್ ಇವರು ಬಂದು ಸಪ್ಲೈಯರ್ ಆಗಿರ್ತಾರೆ. ಇವ್ರು ಏನ್ ಮಾಡ್ತಿದ್ದಾರೆ, ಮಿಸ್ಟರ್ ಹೆಗಡೆ ಅನ್ನೋರಿಗೆ ಏನ್ ಮಾಡ್ತಿದ್ದಾರೆ, ಒಂದು ಸಪ್ಲೈ ಗೂಡ್ಸ್ ಅನ್ನ ಸಪ್ಲೈ ಮಾಡ್ತಿದ್ದಾರೆ. ದ ಕಾಸ್ಟ್ ವಿಲ್ ಬಿ 10 lakh and the tax rate is be 12% ಕೊಟ್ಟಿದ್ದಾರೆ. Here we have to find out tax liability, my dear students. Here we have to find out tax liability. ಸೊ ಸೊಲ್ಯೂಷನ್ ಹೇಗ್ ಮಾಡ್ಬೇಕಪ್ಪ ಅಂದ್ರೆ, ನೋಡಿ ಪ್ರಾಬ್ಲಮ್ ಅಲ್ಲಿ ಫಸ್ಟ್ ನಾವು ಲೊಕೇಶನ್ ಆಫ್ ಸಪ್ಲೈಯರ್ ಯಾರು ಅಂತ ತಿಳ್ಕೋಬೇಕಾಗುತ್ತೆ. ಲೊಕೇಶನ್ ಆಫ್ ಸಪ್ಲೈಯರ್ ಯಾರು, ಈಗೇನ್ ಪ್ಲೇಸ್ ಆಫ್ ಸಪ್ಲೈ ಅಂದ್ರೆ ಏನು, ಒನ್ ಟೈಮ್ ಆಫ್ ಸಪ್ಲೈ ಅಂದ್ರೆ ಏನು ಅಂತ ನಮ್ಗೆಲ್ಲ ಗೊತ್ತಿರ್ಬೇಕಾಗುತ್ತೆ. ದ ಫಸ್ಟ್ ಥಿಂಗ್ ಸೊಲ್ಯೂಷನ್. Write down solution and the first line is location of supplier. Location of supplier means it is the registered place of business of the supplier. It is the registered place of the business of the supplier. ಅಂದ್ರೆ ಏನು, ಈ ಸಪ್ಲೈಯರ್ ಯಾವ ಒಂದು ಲೊಕೇಶನ್ ಇದ್ದಾನೆ ಅಂತ ನೋಡಿ. ಇಲ್ಲಿ ಯಾರು ಲೊಕೇಶನ್ ಮಾಡ್ತಿರೋದು, ಬೆಂಗಳೂರು. See here, as much as possible, Bangalore state of Karnataka. Bangalore state of Karnataka, my dear students. Supplies of ಮೈಸೂರು ಅಲ್ವಾ ಮ್ಯಾಮ್? wait, limited of Bangalore. Right. See, Bangalore supplies goods worth rupees 10 lakh and rupees Mr. Degre limited of rupees Mysore. See, Mr. Gupta ಬಂದು ಅವನ ಒಂದು ಪ್ಲೇಸ್ ಬಂದು ಬ್ಯಾಂಗ್ಳೂರ್. ಸಿ ಅಂಡರ್ಲೈನ್ ದಟ್. ಸೊ ಇವನ್ ಎಲ್ಲಿದ್ದಾನಂದ್ರೆ ಸ್ಟೇಟ್ ಆಫ್ ಕರ್ನಾಟಕ. ರೈಟ್ ನೋ, ಲೊಕೇಶನ್ ಆಫ್ ಸಪ್ಲೈಯರ್ ಯಾರು ಸಪ್ಲೈ ಮಾಡ್ತಿರೋದು, ಮಿಸ್ಟರ್ ಗುಪ್ತಾ. ಅವನ ಒಂದು ಲೊಕೇಶನ್ ಬಂದು ಬೆಂಗಳೂರು. ಅದು ಯಾವ ಸ್ಟೇಟ್ ಅಲ್ಲಿ ಇರುತ್ತೆ ಅಂದ್ರೆ ಕರ್ನಾಟಕ ಸ್ಟೇಟ್ ಅಲ್ಲಿ. ನೆನ್ಪಿರ್ಲಿ, ಅವರು ಯಾವ್ದೊಂದು ಪ್ಲೇಸ್ ಕೊಟ್ಟರು ಕೂಡ ಅದು ಯಾವ ಸ್ಟೇಟ್ ಅಲ್ಲಿ ಇದೆ ಅಂತ ನಾವು ಐಡೆಂಟಿಫೈ ಮಾಡ್ಬೇಕಾಗುತ್ತೆ. ಸೊ ಇಲ್ಲಿ ಬೆಂಗಳೂರು ಬಂದು ಯಾವ ಸ್ಟೇಟು, ಕರ್ನಾಟಕ ಸ್ಟೇಟ್. ದ ಫಸ್ಟ್ ಲೈನ್. And the second thing, place of supply. Place of supply. Here the place of supply means it is the registered place of business of the recipient. It is the registered place of business of the recipient. ಅಂದ್ರೆ ಏನು, ಇಲ್ಲಿ ರಿಸೀವ್ ಮಾಡ್ಕೋತಾರೆ. ರಿಸಿಪಿಯಂಟ್ ಮೀನ್ಸ್ ರಿಸೀವರ್ ಆರ್ ಬೆನಿಫಿಷಿಯರಿ ಅಂತ ಹೇಳಿದೆ. ರಿಸಿಪಿಯಂಟ್ ಅಂದ್ರೆ ಏನು, ರಿಸೀವರ್ ಅಥವಾ ಬೆನಿಫಿಷಿಯರಿ. ನೋಡಿ ಇಲ್ಲಿ ರಿಸೀವರ್ ಯಾರು ಕಂಪನಿಯಲ್ಲಿ, ಮಿಸ್ಟರ್ ಹೆಗಡೆ. ನೋಡಿ ಅಂಡರ್ಲೈನ್, ಮಿಸ್ಟರ್ ಹೆಗಡೆ. ಎಷ್ಟು, ಅವನ ಒಂದು ಪ್ಲೇಸ್ ಬಂದು ಮೈಸೂರು, ಸ್ಟೇಟ್ ಆಫ್ ಕರ್ನಾಟಕ. ಅವನ ಒಂದು ಪ್ಲೇಸ್ ಬಂದು ಮೈಸೂರು ಇದೆ, ಅದು ಯಾವ ಸ್ಟೇಟ್ ಅಲ್ಲಿ ಇರುತ್ತೆ, ಕರ್ನಾಟಕ ಸ್ಟೇಟ್ ಅಲ್ಲಿ ಇರುತ್ತೆ. ದ ನೆಕ್ಸ್ಟ್ ಥರ್ಡ್ ಒನ್ ಇಸ್ ಟ್ರಾನ್ಸಾಕ್ಷನ್. ಟ್ರಾನ್ಸಾಕ್ಷನ್. ಹಿಯರ್ ರೈಟ್ ಆನ್, ಹಿಯರ್ intrastate supplier and place of supply is the same state. Intrastate supplier and place of supply in the same state.
ದಟ್ ಈಸ್ ವೈ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಎಸ್ ಇಂಟ್ರಾ ಸ್ಟೇಟ್ ಸಪ್ಲೈ. ಅದಕ್ಕಾಗಿ ನಾವು ಈ ಒಂದು ಟ್ರಾನ್ಸಾಕ್ಷನ್ ಅನ್ನು ಏನಂತ ಕರಿತೀವಿ, ಇಂಟ್ರಾ ಸ್ಟೇಟ್ ಸಪ್ಲೈ ಅಂತ ಕರಿತೀವಿ. ಯಾಕಪ್ಪ ಅಂದ್ರೆ ಲೊಕೇಶನ್ ಆಫ್ ಸಪ್ಲೈಯರ್ ಕೂಡ ಒಂದೇ ಸ್ಟೇಟ್ ಅಲ್ಲೇ ಇದ್ದಾನೆ, ಜೊತೆಗೆ ಪ್ಲೇಸ್ ಆಫ್ ಸಪ್ಲೈ ಕೂಡ ಒಂದೇ ಸ್ಟೇಟ್ ಅಲ್ಲೇ ಆಗ್ತಿದೆ. ಎರಡೂ ಕೂಡ ವಿತ್ ಇನ್ ಸ್ಟೇಟ್ ಅಲ್ಲೇ ಆಗೋದ್ರಿಂದ ಈ ಒಂದು ಟ್ರಾನ್ಸಾಕ್ಷನ್ ನಾವು ಇಂಟ್ರಾ ಸ್ಟೇಟ್ ಸಪ್ಲೈ ಅಂತ ಕರಿತಾ ಇದೀವಿ. ನೆನ್ಪಿರ್ಲಿ, ವಿತ್ ಇನ್ ಸ್ಟೇಟ್ ಅಲ್ಲೇ ಸಪ್ಲೈಯರ್ ಇರಬೇಕು, ವಿತ್ ಇನ್ ಸ್ಟೇಟ್ ಅಲ್ಲೇ ಸಪ್ಲೈ ಕೂಡ ಆಗಿರ್ಬೇಕು ಅಂತ ಒಂದು ಟ್ರಾನ್ಸಾಕ್ಷನ್ ನಾವು ಇಂಟ್ರಾ ಸ್ಟೇಟ್ ಸಪ್ಲೈ ಅಂತ ಕರಿತೀವಿ. ನೋಡಿ, ಲೊಕೇಶನ್ ಆಫ್ ಸಪ್ಲೈಯರ್ ಬಂದು ಬೆಂಗಳೂರು, ಇನ್ನು ಮಿಸ್ಟರ್ ಗುಪ್ತಾ ಬಂದು ಬೆಂಗಳೂರವನೇ ಆಗಿದ್ದಾನೆ, ಜೊತೆಗೆ ಮಿಸ್ಟರ್ ಹೆಗಡೆ ಬಂದು ಮೈಸೂರನೇ ಆಗಿದ್ದಾನೆ. ಅಂದ್ರೇನು, ಎರಡೂ ಕೂಡ ನಮ್ಮ ಕರ್ನಾಟಕ ಸ್ಟೇಟ್ ಆಗಿದೆ. ಅದಕ್ಕಾಗಿ ಇಂಥ ಒಂದು ಟ್ರಾನ್ಸಾಕ್ಷನ್ ನ ಇಂಟ್ರಾ ಸ್ಟೇಟ್ ಸಪ್ಲೈಯರ್ ಆಫ್ ಸಪ್ಲೈಯರ್ ಅಂಡ್ ಪ್ಲೇಸ್ ಆಫ್ ಸಪ್ಲೈ ಇನ್ ದ ಸೇಮ್ ಸ್ಟೇಟ್ ಅಂತ ನೀವು ಟ್ರಾನ್ಸಾಕ್ಷನ್ ಬರೀಬೇಕಾಗುತ್ತೆ. ಯಾಕಪ್ಪ ಅಂದ್ರೆ ಇದು ಮೇನ್ ರೀಸನ್, ಟ್ರಾನ್ಸಾಕ್ಷನ್ ರೀಸನ್ ಬರೀಲೇಬೇಕು. ಯಾಕಪ್ಪ ಅಂದ್ರೆ ಇದು ನಾವು ಐಡೆಂಟಿಫೈ ಮಾಡಬೇಕು, ಇದು ಇಂಟ್ರಾ ಸ್ಟೇಟ್ ಅಥವಾ ಇಂಟರ್ ಸ್ಟೇಟ್ ಅಂತ. ಎಕ್ಸಾಮ್ ಅಲ್ಲಿ ಹೆಡಿಂಗ್ ಕೊಟ್ಟಿರೋದಿಲ್ಲ, ಅವರು ಜಸ್ಟ್ ಈ ಒಂದು ಪ್ರಾಬ್ಲಮ್ ಮಾತ್ರ ಮೆನ್ಷನ್ ಮಾಡಿರ್ತಾರೆ. 2 marks ಕ್ವಶನ್ ಮಾಡಿ ಸ್ಟೂಡೆಂಟ್ಸ್, ಇದು 2 marks ಕ್ವಶನ್. ಜಸ್ಟ್ ದ ಫಸ್ಟ್ ರೈಟ್ ಲೊಕೇಶನ್ ಆಫ್ ಸಪ್ಲೈಯರ್ ರೈಟ್ ಡೌನ್, another Bengaluru, state of Karnataka. In the second line, place of supply. Place of supply means it is the registered place of business of the recipient. It is the registered place of business of the recipient. Under that, here ಯಾರು ರಿಸಿಪಿಯೆಂಟ್ ಬಂದು ಮಿಸ್ಟರ್ ಹೆಗಡೆ ಆಗಿರ್ತಾನೆ, ಅವನೊಂದು ಪ್ಲೇಸ್ ಬಂದು ಮೈಸೂರು. ಅದು ಯಾವ ಸ್ಟೇಟ್ ಅಲ್ಲಿ ಇದೆ? ಕರ್ನಾಟಕ ಸ್ಟೇಟ್. And the transaction is intra state supplier and ಪ್ಲೇಸ್ ಆಫ್ ಸಪ್ಲೈ ಇನ್ ದ ಸೇಮ್ ಸ್ಟೇಟ್. ಎರಡೂ ಕೂಡ ಒಂದೇ ಸ್ಟೇಟ್ ಅಲ್ಲೇ ಇದೆ. ಅದಕ್ಕಾಗಿ ನಾವು ಇದನ್ನ ಇಂಟ್ರಾ ಸ್ಟೇಟ್ ಸಪ್ಲೈ ಅಂತ ಕನ್ಸಿಡರ್ ಮಾಡ್ತಿದ್ವಿ. ಅಂಡ್ ದ ಲಾಸ್ಟ್ ಫೋರ್ತ್ ಒನ್ ಇಸ್ ದಿ ಟ್ಯಾಕ್ಸ್ ಟು ಬಿ ಲೆವಿಡ್. ಹೇಗೆ ಟ್ಯಾಕ್ಸ್ ಅನ್ನ ನಾವು ಪೇ ಮಾಡ್ಬೇಕಂದ್ರೆ, ನೋಡಿ, ಇಂಟ್ರಾ ಸ್ಟೇಟ್ ಸಪ್ಲೈ ಅಲ್ಲಿ ವಿ ಆರ್ ಪೇಡ್ 2 types ಆಫ್ ಟ್ಯಾಕ್ಸಸ್ ಮಾಡಿ ಸ್ಟೂಡೆಂಟ್ಸ್. ಆಲ್ರೆಡಿ ಐ ವಿಲ್ ಟೋಲ್ಡ್ ವಿತ್ ಯು. ಅಂದ್ರೆ ಏನು, ಇಂಟ್ರಾ ಸ್ಟೇಟ್ ಅಲ್ಲಿ ನಾವು 2 ಟ್ಯಾಕ್ಸ್ ಅನ್ನ ಪೇ ಮಾಡ್ತೀವಿ. ಒನ್ ಇಸ್ CGST, ಅನ್ನೋದರ್ ಒನ್ ಇಸ್ SGST. ಇಂಟ್ರಾ ಅಲ್ಲಿ 2 ಟ್ಯಾಕ್ಸ್ ಪೇ ಮಾಡಿ. CGST ಏನ್ ಮಾಡ್ತೀರಾ ಅಂದ್ರೆ, ಈ ಒಂದು ಬಂದಿರೋ ಟ್ಯಾಕ್ಸ್ ಅನ್ನ ಡಿವೈಡ್ ಮಾಡ್ಕೋಬೇಕಾಗುತ್ತೆ. ಪಾಯಿಂಟ್ ಟು ಬಿ ನೋಟೆಡ್ ಮೈ ಡಿಯರ್ ಸ್ಟೂಡೆಂಟ್ಸ್. ಎಷ್ಟು ಟ್ಯಾಕ್ಸ್ ಇರುತ್ತೋ ಅದನ್ನ ಡಿವೈಡ್ ಮಾಡಬೇಕು. 50% CGST, 50% SGST. ಥಿಯರಿ ಪಾರ್ಟಲ್ಲಿ ಹೇಳಿದ್ದೆ ನಾನು. ಏನು ಟ್ಯಾಕ್ಸ್ ಇರುತ್ತೋ ಆ ಒಂದು ಟ್ಯಾಕ್ಸ್ ರೇಟು ಇಂಟ್ರಾ ಸ್ಟೇಟ್ ಸಪ್ಲೈ ಆದ್ರೆ ಅದನ್ನ ಡಿವೈಡ್ ಮಾಡಬೇಕು. ಅದನ್ನ ಬೇಕಿದ್ರೆ ನೀವು ಪೆನ್ಸಿಲ್ ಅಲ್ಲಿ ಬರ್ಕೊಳ್ಳಿ. ಸಿ ದ ಫಸ್ಟ್ ಲೈನ್, CGST ಟ್ಯಾಕ್ಸ್ 6%, ದಟ್ ಈಸ್ 10 lakh into 6%, 60,000. and SGST 6%, that is 10 lakh into 6%, 60,000. ಈಗ ನೀವೇನ್ ಮಾಡ್ತೀವಿ, ಟ್ಯಾಕ್ಸ್ ಅನ್ನ ಪೇ ಮಾಡಬೇಕು. ದಿಸ್ ಇಸ್ ದ ಫಸ್ಟ್ ಪ್ರಾಬ್ಲಮ್. 2 marks ಪ್ರಾಬ್ಲಮ್ ರೈಸ್ ಆಗುತ್ತೆ. ಹೀಗೆ ಇರುತ್ತೆ ಪ್ರಾಬ್ಲಮ್ಸ್, ನೀವೇ ಅನಲೈಸ್ ಮಾಡಬೇಕು. ಲೊಕೇಶನ್ ಆಫ್ ಸಪ್ಲೈ ಯಾರು, ಪ್ಲೇಸ್ ಆಫ್ ಸಪ್ಲೈ ಎಲ್ಲಿದೆ, ಟ್ರಾನ್ಸಾಕ್ಷನ್ ಏನಾಗಿದೆ, ಜೊತೆಗೆ ಟ್ಯಾಕ್ಸ್ ಎಷ್ಟು ಪೇ ಮಾಡಬೇಕು. ಆ ಒಂದು ಟ್ಯಾಕ್ಸ್ ಪೇ ಮಾಡಬೇಕಾದ್ರೆ ಬಂದಿರೋ ಒಂದು ಟ್ಯಾಕ್ಸ್ ರೇಟ್ ಡಿವೈಡ್ ಮಾಡಬೇಕಾಗುತ್ತೆ. ಅದು ಇಂಟ್ರಾ ಸ್ಟೇಟ್ ಸಪ್ಲೈ ಆಗಿದ್ರೆ ಮಾಡಿ ಸ್ಟೂಡೆಂಟ್ಸ್. ಇಲ್ಲಿ ಇಂಟ್ರಾ ಸ್ಟೇಟ್ ಸಪ್ಲೈ ಆಗಿದೆ, ದಟ್ಸ್ ವೈ 12% ನಾನು ಡಿವೈಡ್ ಮಾಡಿದ್ದೀನಿ. 6% CGST, 6% SGST. ಸೊ ಯಾರ ಸವಂಡು CGST 6% ಇದೆ. 10 lakh into 6% ಮಾಡಿ 60,000 ಬರುತ್ತಾ? ದೋಸ್ ಆರ್ ಹ್ಯಾವಿಂಗ್ ಆಡಿ ಅವ್ರು ಹೇಳಿ. 10 lakh into 6%. Yes, ma'am. Yes. And the second thing, CGST at 6%, 10 lakh into 6%, 60,000. Yes, Nirmala, Vinay, thank you. ಬಿಂದು, ಸಿ ಈ ತರ ಏನ್ ಮಾಡ್ತೀರಾ, 2 marks ಕ್ವಶನ್ಸ್ ಕೊಟ್ಟರೆ ನೀವೇ ಅನಲೈಸ್ ಮಾಡಿ. ಪ್ರಾಬ್ಲಮ್ ಅಲ್ಲಿ ಅದು ಇಂಟ್ರಾ ಸ್ಟೇಟ್ ಅಥವಾ ಇಂಟರ್ ಸ್ಟೇಟ್ ಅಂತ ನಾವು ಅನಲೈಸ್ ಮಾಡಬೇಕಾಗುತ್ತೆ. ದಿಸ್ ದ ಫಸ್ಟ್ ಪ್ರಾಬ್ಲಮ್. ಅಗೇನ್ ಸೆಕೆಂಡ್ ಪ್ರಾಬ್ಲಮ್, ಸಿ Mr. Abhiram Limited of Nodia supplies goods worth rupees 5 lakhs to Mr. Sahana Limited to 24 paragons. Here the tax rate is 18%. Compute tax liability. ಕಂಪ್ಯೂಟ್ ಟ್ಯಾಕ್ಸ್ ಲಯಬಿಲಿಟಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ಏನು, ಇಲ್ಲಿ ನೋಡಿ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಪ್ಲೇಸಸ್ ಅದಕ್ಕೆ ನೆನಪಿರ್ಬೇಕು ಅಂತ ಹೇಳಿದ್ದೀನಿ. ನೋಡಿಯಾ ಬಂದು ಸ್ಟೇಟ್ ಆಫ್ ವೆಸ್ಟ್ ಬೆಂಗಾಲ್ ಮಾಡಿ ಸ್ಟೂಡೆಂಟ್. ನೋಡಿಯಾ ಅನ್ನೋ ಪ್ಲೇಸ್ ಬಂದು ಎಲ್ಲಿದೆ ಅಂದ್ರೆ ವೆಸ್ಟ್ ಬೆಂಗಾಲ್ ಇರೋ ಪ್ಲೇಸ್. ಸೊ ಅದಕ್ಕಾಗಿ ಒಂದು ಎಕ್ಸಾಮ್ ಅಲ್ಲಿ ಈ ತರ ಕ್ವಶನ್ಸ್ ಕೇಳಿದಾಗ ಫಸ್ಟ್ ವಿ ಶುಡ್ ಅನಲೈಸ್ ಅದು ಯಾವ ಸ್ಟೇಟ್ ಅಂತ ತಿಳ್ಕೊಬೇಕಾಗುತ್ತೆ. ಸೊ ನೋಡಿ, ದ ಫಸ್ಟ್ ಸೊಲ್ಯೂಷನ್ ಇಸ್ ಪ್ರಾಬ್ಲಮ್ ಅಲ್ಲಿ ಮಿಸ್ಟರ್ ಅಭಿರಾಮ್ ಬಂದು ಯಾವ ಒಂದು ಪ್ಲೇಸ್ ಅಂದ್ರೆ ವೆಸ್ಟ್ ಬೆಂಗಾಲ್. ಅಂಡ್ ಅಗೇನ್ ಮಿಸ್ಟರ್ ಸಹನಾ ಬಂದು 24 ಪ್ಯಾರಾಗಾನ್ಸ್. ಹಿಯರ್ 24 ಪ್ಯಾರಾಗಾನ್ಸ್ ಅನ್ನೋ ಪ್ಲೇಸ್ ಕೂಡ ವೆಸ್ಟ್ ಬೆಂಗಾಲ್ ಅಂತ ಪ್ಲೇಸ್. ಡೌಟ್ ಇದ್ರೆ ನಿಮ್ಮ ಒಂದು ಗೂಗಲ್ಸ್ ಅಲ್ಲಿ ಸರ್ಚ್ ಮಾಡ್ಕೊಳ್ಳಿ. 24 ಪ್ಯಾರಾಗಾನ್ಸ್ ಅನ್ನೋದು ಇಟ್ ಇಸ್ ಅ ನಾರ್ತ್ ಸ್ಟೇಟ್ ಆಫ್ ವೆಸ್ಟ್ ಬೆಂಗಾಲ್ ಇರೋ ಪ್ಲೇಸ್. ಕ್ಲಿಯರ್? ಸೊ ಹಿಯರ್ ಅಗೇನ್ ಅವರ ಒಂದು ಸಪ್ಲೈ ಗೂಡ್ಸ್ ವರ್ತ್ ಬಂದು 5 lakh ಇದೆ, ಜೊತೆಗೆ ಅವರ ಟ್ಯಾಕ್ಸ್ ರೇಟು 18% ಇದೆ. ಈ ತರ ಪ್ರಾಬ್ಲಮ್ ಕೊಟ್ಟಾಗ ಫಸ್ಟ್ ವಿ ಶುಡ್ ಅನಲೈಸ್ ದ ಪ್ರಾಬ್ಲಮ್. ಅಂದ್ರೆ ಏನು, ಈ ಪ್ರಾಬ್ಲಮ್ ಅಲ್ಲಿ ಹೂ ಇಸ್ ದ ಲೊಕೇಶನ್ ಆಫ್ ಸಪ್ಲೈಯರ್, ಅಂಡ್ ಅಗೇನ್ ಪ್ಲೇಸ್ ಆಫ್ ಸಪ್ಲೈ, ಅಂಡ್ ಥರ್ಡ್ ಥಿಂಗ್ ಟ್ರಾನ್ಸಾಕ್ಷನ್, ಅಂಡ್ ದ ಫೋರ್ತ್ ಥಿಂಗ್
taxes to be levied ಅಂತ ಹೇಳ್ತಾರೆ. See, and here the first thing solution right here, my dear students. Location of supplier. Location of supplier here, Nodia. ನೋಡಿಯಾ ಇನ್ ದ ಸ್ಟೇಟ್ ಆಫ್ ವೆಸ್ಟ್ ಬೆಂಗಾಲ್. ಅಂದ್ರೆ ನೋಡಿಯಾ ಅನ್ನೋ ಪ್ಲೇಸು ವೆಸ್ಟ್ ಬೆಂಗಾಲ್ ಅಲ್ಲಿ ಇದೆ. ನೆನಪಿರ್ಲಿ, ಎಕ್ಸಾಮ್ ಅಲ್ಲಿ ಇಷ್ಟೊಂದು ಇಷ್ಟ ಕೇಳೋದಿಲ್ಲ. ಐದರ್ 90% ಕರ್ನಾಟಕದ ಕೇಳ್ತಾರೆ. ಅಂಡ್ ನೆಕ್ಸ್ಟ್ ಪ್ಲೇಸ್ ಆಫ್ ಸಪ್ಲೈ. ಎಲ್ಲಿ ಪ್ಲೇಸ್ ಆಫ್ ಸಪ್ಲೈ ಬಂದು ರೆಸಿಪಿಯನ್ ಎಲ್ಲಿ ರಿಸೀವ್ ಮಾಡ್ಕೋತಿರೋದು, ಸೇಮ್ 24 ಪ್ಯಾರಾಗಾನ್ಸ್. ಅಂದ್ರೇನು, ಇದು ನಾರ್ತ್ 24 ಪ್ಯಾರಾಗಾನ್ಸ್ ಇನ್ ದ ಸ್ಟೇಟ್ ಆಫ್ ವೆಸ್ಟ್ ಬೆಂಗಾಲ್. ವೆಸ್ಟ್ ಬೆಂಗಾಲ್ ಪ್ಲೇಸು ಆಸ್ ಇಟ್ ಈಸ್ ಸೇಮ್ ಬರ್ಕೋತೀರಾ. ಅಂಡ್ ದ ಥರ್ಡ್ ಥಿಂಗ್, ಟ್ರಾನ್ಸಾಕ್ಷನ್. ಟ್ರಾನ್ಸಾಕ್ಷನ್ ಹಿಯರ್, ಟ್ರಾನ್ಸಾಕ್ಷನ್ ರೈಟ್ ಡೌನ್. ನೋಡಿ, ಥಿಂಕ್ ಮಾಡಿ. ಲೊಕೇಶನ್ ಆಫ್ ಸಪ್ಲೈಯರ್ ಬಂದು ವೆಸ್ಟ್ ಬೆಂಗಾಲ್ ಅಲ್ಲಿ ಇದ್ದಾನೆ, ಪ್ಲೇಸ್ ಆಫ್ ಸಪ್ಲೈ ಬಂದು ವೆಸ್ಟ್ ಬೆಂಗಾಲ್ ಅಲ್ಲಿ ಇದೆ. ಅದಕ್ಕಾಗಿ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ದಿಸ್ ಟ್ರಾನ್ಸಾಕ್ಷನ್ ವಿಲ್ ಬಿ ಇಂಟ್ರಾ ಸ್ಟೇಟ್ ಸಪ್ಲೈ. ಅನದರ್ ರೈಟ್ ಡೌನ್, ಇಂಟ್ರಾ ಸ್ಟೇಟ್ ಸಪ್ಲೈಯರ್ ಅಂಡ್ ಪ್ಲೇಸ್ ಆಫ್ ಸಪ್ಲೈ ಇನ್ ದ ಸೇಮ್ ಸ್ಟೇಟ್. ಅದಕ್ಕಾಗಿ ನಾವು ಇದನ್ನ ಇಂಟ್ರಾ ಸ್ಟೇಟ್ ಸಪ್ಲೈ ಅಂತ ಕನ್ಸಿಡರ್ ಮಾಡ್ತೀವಿ. ಬಿಕಾಸ್ ಆಫ್ ಲೊಕೇಶನ್ ಆಫ್ ಸಪ್ಲೈಯರ್ ಇಸ್ ವೆಸ್ಟ್ ಬೆಂಗಾಲ್ ಅಂಡ್ ಆಲ್ಸೋ ಪ್ಲೇಸ್ ಆಫ್ ಸಪ್ಲೈ ಇಸ್ ಆಲ್ಸೋ state of West Bengal. That is why we are going to consider as this transaction will be intra-state transaction. Intra anta karitivi. Intra andre within state alle transaction agide anta. And now tax to be levied. Tax to be levied. See, CGST ಏನ್ ಕೊಟ್ಟಿದ್ದಾರೆ ಪ್ರಾಬ್ಲಮ್ ಅಲ್ಲಿ 80% ಕೊಟ್ಟಿದ್ದಾರೆ. ಇಂಟ್ರಾ ಅಂತ ಬಂದಾಗ ನಾವೇನ್ ಮಾಡ್ತೀವಿ, ಡಿವೈಡ್ ಮಾಡಬೇಕು. ಇಂಟ್ರಾ ಅಂದಾಗ ನಾವು ಏನ್ ಕೊಟ್ಟಿದ್ದಾರೆ ಅದನ್ನ 50% CGST, 50% SGST. So see, CGST at 9%, that is 5 lakh into 9%. Dinesh 45,000, 45,000. See, yes. Nodi, CGST 9%, that is 5 lakh into 9%, 45,000. Second thing, CGST at 9%. 5 lakh into 9%, 45,000. ಹೀಗೆ ನಾವೇನ್ ಮಾಡ್ತೀವಿ, ಬಂದಿರೋ ಒಂದು ಟ್ಯಾಕ್ಸ್ ರೇಟ್ ಅನ್ನ ಡಿವೈಡ್ ಮಾಡಬೇಕು. 50% CGST ಕೊಡ್ಬೇಕಾಗುತ್ತೆ, 50% SGST ಗೆ ಪೇ ಮಾಡ್ತಾರೆ ಇನ್ ಇಂಟ್ರಾ ಸ್ಟೇಟ್ ಸಪ್ಲೈ ಆದಾಗ. ಅಂಡ್ ಥ್ಯಾಂಕ್ ಯು ವೀಣಾ. ಅಂಡ್ ನೆಕ್ಸ್ಟ್ 2 ಪ್ರಾಬ್ಲಮ್ಸ್ ಕೂಡ ಇಂಟ್ರಾ ಸ್ಟೇಟ್ ಸಪ್ಲೈ ಆಗಿದೆ. ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಈ ತರ ನೀವು ಡಿವೈಡ್ ಮಾಡಬೇಕಾಗುತ್ತೆ. ದ ಫಸ್ಟ್ ಲೊಕೇಶನ್ ಆಫ್ ಸಪ್ಲೈಯರ್, ಸೆಕೆಂಡ್ ಥಿಂಗ್ ಪ್ಲೇಸ್ ಆಫ್ ಸಪ್ಲೈ, ಅಂಡ್ ಥರ್ಡ್ ಥಿಂಗ್ ಟ್ರಾನ್ಸಾಕ್ಷನ್, ಅಂಡ್ ಫೈನಲಿ ಟ್ಯಾಕ್ಸ್ ಟು ಬಿ ಲೆವಿಡ್. ಹೇಗೆ ಟ್ಯಾಕ್ಸ್ ಅನ್ನ ಪೇ ಮಾಡಬೇಕು ವೈಲ್ ಅಕ್ಕರಿಂಗ್ ದ ಇಂಟ್ರಾ ಸ್ಟೇಟ್ ಸಪ್ಲೈ ಆದಾಗ ಡಿವೈಡ್ ಮಾಡಿ. ಪಾಯಿಂಟ್ ಟು ಬಿ ನೋಟೆಡ್. ಅಂಡ್ ದ ಥರ್ಡ್ ಅಂಡ್ ದ ನೆಕ್ಸ್ಟ್ ಸ್ಟಡಿ, ಕ್ಯಾಲ್ಕುಲೇಷನ್ ಆಫ್ ಇಂಟರ್ಸ್ಟೇಟ್. Calculation of interstate supply. Interstate supply means here there is a 2 union territories, either 2 union states, either 1 union territory or 1 state ಅಂತ ಬರುತ್ತೆ. ಅಂದ್ರೆ ಏನು, ಇಲ್ಲಿ ವಿತಿನ್ ಸ್ಟೇಟ್ ಅಲ್ಲಿ ಟ್ರಾನ್ಸಾಕ್ಷನ್ ಆಗೋದಿಲ್ಲ. ಹಿಯರ್ ದ ಟ್ರಾನ್ಸಾಕ್ಷನ್ ವಿಲ್ ಅಕಾರ್ಡಿಂಗ್ ಬಿಟ್ವೀನ್ ಸ್ಟೇಟ್ಸ್ ಅಲ್ಲಿ ಆಗುತ್ತೆ. ಬಿಟ್ವೀನ್ ಸ್ಟೇಟ್ಸ್ ಅಲ್ಲಿ ಆಗೋದ್ರಿಂದ ನಾವು ಇಂಥ ಒಂದು ಟ್ರಾನ್ಸಾಕ್ಷನ್ ನ ಇಂಟರ್ ಅಂತ ಕರಿತೀವಿ. ಇಂಟರ್ ಅಂದ್ರೆ ಬಿಟ್ವೀನ್ ಸ್ಟೇಟ್ಸ್ ಅಲ್ಲಿ. ಅದು 2 ಯೂನಿಯನ್ ಟೆರಿಟರೀಸ್ ಆಗ್ಬೋದು, ಐದರ್ 2 ಯೂನಿಯನ್ ಸ್ಟೇಟ್ಸ್ ಆಗ್ಬೋದು, ಐದರ್ 1 ಯೂನಿಯನ್ ಟೆರಿಟರಿ ಆಗ್ಬೋದು, ಇಲ್ಲ 1 ಸ್ಟೇಟ್ ಆಗ್ಬೋದು. ಯೂನಿಯನ್ ಟೆರಿಟರಿ ಅಂದ್ರೆ ಕೇಂದ್ರಾಡಳಿತ ಪ್ರದೇಶಗಳು ಅಂತ ಕರಿತೀವಿ ಅಂತ ಕೂಡ ಹೇಳಿದ್ದೆ. And now the problem is, see, the first problem, Mr. Shukla Limited of Mumbai Supplies so the goods worth rupees 4 lakh to Miss Das Limited of Durgapur. Miss Das Durgapur, here the tax rate is 18%. Compute tax liability. So here interstate supply lo kuda naven madಬೇಕಾಗಿದೆ. First we should find out who is the location of supplier, and second thing place of supply, and the finally transaction, and the last thing tax to be levied. ಈ ಒಂದು 4th ಕಾಲಮ್ ಕೂಡ ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಜೊತೆಗೆ ಪ್ರಾಬ್ಲಮ್ ಅಲ್ಲಿ ಅವ್ರು ಏನ್ ಕೊಟ್ಟಿದ್ದಾರೆ ನೆನಪಿಟ್ಕೋಬೇಕಾಗುತ್ತೆ. ನೋಡಿ, ಲೊಕೇಶನ್ ಆಫ್ ಸಪ್ಲೈಯರ್ ಯಾರು ಸಪ್ಲೈ ಮಾಡ್ತಿರೋದು, ಮಿಸ್ಟರ್ ಶುಕ್ಲಾ. ನೋಡಿ, ಮಿಸ್ಟರ್ ಶುಕ್ಲಾ ಲಿಮಿಟೆಡ್ ಆಫ್ ಮುಂಬೈ ಸಪ್ಲೈಸ್. ಈ ಒಂದು ಇವ್ರು ಮಾತ್ರ ಸಪ್ಲೈ ಮಾಡ್ತಿರುವಂತದ್ದು. ಮುಂಬೈ ಅಂದ್ರೆ ಎಲ್ಲಿ ಬರುತ್ತೆ, ಇಟ್ ಇಸ್ ವೆಸ್ಟ್ ಮಹಾರಾಷ್ಟ್ರದಲ್ಲಿ ಬರುವಂತದ್ದು. ಇದು ಸ್ಟೇಟ್ ಆಫ್ ವೆಸ್ಟ್ ಮಹಾರಾಷ್ಟ್ರ. And next
Our value is 4 lakh and Mr. Das Limited of Durgapur. Durgapur also it is a West Bengal ಅಲ್ಲಿ ಬರುವಂತದ್ದು my dear students. ಸೊ ಒಂದು ಪ್ಲೇಸಸ್ ಮಾತ್ರ ನೀವು ಕನ್ಫರ್ಮ್ ಆಗಿ ನೆನ್ಪಿಟ್ಕೋಬೇಕಾಗುತ್ತೆ. ನಾನು ಏನ್ ಮಾಡ್ಸಿದ್ದೀನೋ ಆ ಒಂದು ಪ್ರಾಬ್ಲಮ್ಸ್ ನೀವು ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಅನಲೈಸ್ ಮಾಡ್ಕೊಳ್ಳಿ. ಎಕ್ಸಾಮ್ ಅಲ್ಲಿ ಆಸ್ ಇಟ್ ಈಸ್ ಕರ್ನಾಟಕ ಸ್ಟೇಟ್ ಐದರ್ ಆಂಧ್ರ ಪ್ರದೇಶ ಸ್ಟೇಟ್ಸ್ ಕೊಡ್ತಾರೆ. ಸೊ ನಿಮ್ಗೆ ಆಂಧ್ರ ಮತ್ತೆ ಕರ್ನಾಟಕ ಬಗ್ಗೆ ತುಂಬಾ ಐಡಿಯಾ ಇದ್ರೆ ಈಸಿಯಾಗಿ ನೀವು ಲೊಕೇಶನ್ ಆಫ್ ಸಪ್ಲೈಯರ್ ಮತ್ತೆ ಪ್ಲೇಸ್ ಆಫ್ ಸಪ್ಲೈನ ಐಡೆಂಟಿಫೈ ಮಾಡ್ತೀರಾ. And then now tax rate is 18% and compute tax liability. And here the first right solution, right on. And second thing under that location of supplier. Here who is the location of supplier? ನೋಡಿ ಮಿಸ್ಟರ್ ಶುಕ್ಲಾ ಬಂದು ಮುಂಬೈ ಅಲ್ಲಿ ಇದ್ದಾನೆ. ಅಂದ್ರೇನು ಮುಂಬೈ ಎಲ್ಲಿರೋದು? ಸ್ಟೇಟ್ ಆಫ್ ಮಹಾರಾಷ್ಟ್ರದಲ್ಲಿರುವಂತದ್ದು. ಕನ್ಫರ್ಮ್ ಹೌದಾ? ಎಲ್ಲಿರೋದು ಮುಂಬೈ? ಬಾಯ್ಸ್ ಹೇಳಿ, ಎಲ್ರ ಮುಂಬೈ ಇರೋದು? ಇಲ್ಲ. ನೆಕ್ಸ್ಟ್ ಪ್ಲೇಸ್ ಆಫ್ ಸಪ್ಲೈ ದುರ್ಗಾಪುರ್ ಅಂಡ್ ಹಿಯರ್ ಸ್ಟೇಟ್ ಆಫ್ ವೆಸ್ಟ್ ಬೆಂಗಾಲ್. ದುರ್ಗಾಪುರ ಇರೋದು ವೆಸ್ಟ್ ಬೆಂಗಾಲ್ ಅಲ್ಲಿ. ಕ್ಲಿಯರ್? ಅಂದ್ರೆ ಫೈನಲಿ ಟ್ರಾನ್ಸಾಕ್ಷನ್. ಹಿಯರ್ ಟ್ರಾನ್ಸಾಕ್ಷನ್ ನ ಮಾಡೋಕ್ಕಿಂತ ಮುಂಚೆ ನೋಡ್ಬೇಕು ಲೊಕೇಶನ್ ಆಫ್ ಸಪ್ಲೈಯರ್ ಮತ್ತೆ ಪ್ಲೇಸ್ ಆಫ್ ಸಪ್ಲೈ ಎರಡು ಒಂದೇ ಸ್ಟೇಟ್ ಆಗಿದೆಯಾ? ನೋ. ಹಿಯರ್ ಸೊ ಒನ್ ಇಸ್ ಸ್ಟೇಟ್ ಆಫ್ ಮಹಾರಾಷ್ಟ್ರ, ಅನದರ್ ಒನ್ ಇಸ್ ಸ್ಟೇಟ್ ಆಫ್ ವೆಸ್ಟ್ ಬೆಂಗಾಲ್. ಹಿಯರ್ two different states are there. Here two different states are there. That's why this transaction will be, we are going to call it as interstate supply. ಏನ್ ಮಾಡ್ತೀವಿ, ಈ ಒಂದು ಟ್ರಾನ್ಸಾಕ್ಷನ್ ನಾವು ಏನಂತ ಕನ್ಸಿಡರ್ ಮಾಡ್ತೀವಿ? ಇಂಟರ್ ಸ್ಟೇಟ್ ಸಪ್ಲೈ ಅಂತ ಕನ್ಸಿಡರ್ ಮಾಡ್ತೀವಿ. ರೈಟ್ ಆನ್ ಟ್ರಾನ್ಸಾಕ್ಷನ್. ಸಿ interstate supplier and place of supply in the same different states. ಏನ್ ಮಾಡ್ತೀರಾ? ಇನ್ ದ ಸೇಮ್ ಡಿಫ್ರೆಂಟ್ ಸ್ಟೇಟ್ಸ್ ಅಂದ್ರೆ ಏನು? ಡಿಫ್ರೆಂಟ್ ಸ್ಟೇಟ್ಸ್ ಅಲ್ಲಿ ಇರುವಂತದ್ದು. ಅದೇನ್ ಮಾಡಿದ್ರೆ ಇನ್ ದ ಸೇಮ್ ಸ್ಟೇಟ್ ಅಂತ ಬರ್ದಿದ್ದೆ ಅಲ್ಲಿ. ಟ್ರಾನ್ಸಾಕ್ಷನ್ ನೋಡಿ ಅದಕ್ಕೂ ಡಿಫ್ರೆನ್ಸ್ ಒಂದೇ ಇರೋದು. ಮೇಲೆ ಬಂದು ಸಪ್ಲೈ ಈಸ್ ಇನ್ ಸೇಮ್ ಸ್ಟೇಟ್ ಅಂತ ಬರೆದಿದ್ದೆ. ಬಟ್ ಹಿಯರ್ ರೈಟ್ ಆನ್ ಇಂಟರ್ ಸ್ಟೇಟ್ ಸಪ್ಲೈಯರ್ ಅಂಡ್ ಪ್ಲೇಸ್ ಆಫ್ ಸಪ್ಲೈ ಈಸ್ ಇನ್ ಡಿಫ್ರೆಂಟ್ ಸ್ಟೇಟ್ಸ್. ಈಸ್ ಇನ್ ಡಿಫ್ರೆಂಟ್ ಸ್ಟೇಟ್ ಮೈ ಡಿಯರ್ಸ್. ಅಂದ್ರೆ ನಾವು ಹಿಯರ್ ಟ್ಯಾಕ್ಸಸ್ ಟು ಬಿ ಲೆವಿಡ್. ನೋಡಿ ನಾವು ಇಂಟರ್ ಸ್ಟೇಟ್ ಅಂತ ಬಂದಾಗ ವಿ ಆರ್ ಪೇಯಿಂಗ್ ಓನ್ಲಿ ಒನ್ ಟ್ಯಾಕ್ಸ್, ದಟ್ ಈಸ್ IGST ಟ್ಯಾಕ್ಸ್. ಹೇಳಿದೆ ಪ್ರಾಬ್ಲಮ್ ಅಲ್ಲಿ ಇಂಟರ್ ಸ್ಟೇಟ್ ಸಪ್ಲೈ ಥಿಯರಿ ಮಾಡಬೇಕಾದ್ರೆ ಇಂಟರ್ ಸ್ಟೇಟ್ ಸಪ್ಲೈ ಅಂತ ಬಂದಾಗ ನಾವು ಏನು ಅಮೌಂಟ್ ಪೇ ಮಾಡ್ತೀವಿ, ವಿ ಆರ್ ಪೇಯಿಂಗ್ ಓನ್ಲಿ ಒನ್ ಟ್ಯಾಕ್ಸ್, ದಟ್ IGST ಟ್ಯಾಕ್ಸ್ ನ ಮಾತ್ರ ಪೇ ಮಾಡೋದು. ಜಸ್ಟ್ ಅವ್ರು ಏನು ಟ್ಯಾಕ್ಸ್ ರೇಟ್ ಕೊಟ್ಟಿದ್ದಾರೋ ಅಷ್ಟು ಟ್ಯಾಕ್ಸ್ ನ ಕೂಡ ತಗೋಬೇಕಾಗುತ್ತೆ. 18%, 4 lakh into 18%, the amount will be 72,000. This is the taxable amount. Clear my dears? Problem ಅಲ್ಲಿ ಏನ್ ಕೊಟ್ಟಿದ್ದಾರೆ? First we should analyze the location of supplier and again place of supply and the finally transaction. Here which transaction occur in the interstate supply ಅಲ್ಲಿ? One is ಮಹಾರಾಷ್ಟ್ರ ಇದೆ, ಮತ್ತೊಂದು ವೆಸ್ಟ್ ಬೆಂಗಾಲ್ ಇದೆ. ಎರಡು ಕೂಡ ಡಿಫ್ರೆಂಟ್ ಸ್ಟೇಟ್ಸ್ ಆಗಿದೆ. ಅದಕ್ಕಾಗಿನೇ ನಾನು ಏನ್ ಮಾಡಿದೆ, ಟ್ರಾನ್ಸಾಕ್ಷನ್ ಬರೀಬೇಕಾದ್ರೆ ಇಂಟ್ರಾ ಸ್ಟೇಟ್ ಸಪ್ಲೈಯರ್ ಅಂಡ್ ಪ್ಲೇಸ್ ಆಫ್ ಸಪ್ಲೈ ಇಸ್ ಇನ್ ಡಿಫ್ರೆಂಟ್ ಸ್ಟೇಟ್. ಡಿಫ್ರೆಂಟ್ ಸ್ಟೇಟ್ಸ್ ಅಲ್ಲಿ ಇದು ಅನಲೈಸ್ ಆಗೋದ್ರಿಂದ ವಿ ಆರ್ ಪೇಯಿಂಗ್ ಓನ್ಲಿ ಒನ್ ಟ್ಯಾಕ್ಸ್, ದಟ್ ಈಸ್ IGST. ಸಿ ಹಿಯರ್ at 18%, ಈ ತರ ಮಾಡ್ತೀರಾ. at 18%, 4 lakh into 18%, 72,000 is a taxable amount. ಈ ತರ ನಾವು ಪ್ರಾಬ್ಲಮ್ ಅಲ್ಲಿ ಆನ್ಸರ್ ನ ಸೊಲ್ಯೂಷನ್ ಮಾಡ್ತಾ ಹೋಗ್ತೀರಾ ಸ್ಟೂಡೆಂಟ್ಸ್. and the second problem under the interstate supply. Second problem under the interstate supply. Here Miss Shruti Limited of Bengaluru supplies goods worth rupees 15 lakh. Miss Shruti Limited of Bengaluru supplies goods worth rupees 15 lakh to Miss Rajeshwari Limited of Chennai. To Miss Rajeshwari Limited of Chennai. And here the tax rate is 28% and compute tax liability. ನೋಡಿ ಮಿಸ್ಟರ್ ಶ್ರುತಿ ಲಿಮಿಟೆಡ್ ಆಫ್ ಬೆಂಗಳೂರು ಸಪ್ಲೈಸ್. ಯಾರು ಸಪ್ಲೈಯರ್ ಇಲ್ಲಿ? ಶ್ರುತಿ ಲಿಮಿಟೆಡ್. ಅವರೊಂದು ಪ್ಲೇಸ್ ಬಂದು ಬೆಂಗಳೂರು ಆಗಿದೆಯಂತೆ. ಬೆಂಗಳೂರು ಎಲ್ಲಿರುವಂತದ್ದು? ಸ್ಟೇಟ್ ಆಫ್ ಕರ್ನಾಟಕ, ಗೊತ್ತಿರುವಂತದ್ದೇ. ಜೊತೆಗೆ ಅವ್ರು ಯಾರಿಗೆ ಸಪ್ಲೈ ಮಾಡ್ತಿರೋಂಥದ್ದು? ರಾಜೇಶ್ವರಿಗೆ ಸೇಲ್ ಮಾಡ್ತಿದ್ದಾರೆ, ಸಪ್ಲೈ ಮಾಡ್ತಿದ್ದಾರೆ. ಹಿಯರ್ ರಾಜೇಶ್ವರಿ ಲಿಮಿಟೆಡ್ ಆಫ್ ಚೆನ್ನೈ. ಚೆನ್ನೈ ಇದು ಸ್ಟೇಟ್ ಆಫ್ ತಮಿಳ್ನಾಡು ಅಲ್ಲಿ ಇರುವಂತದ್ದು ಮೈ ಡಿಯರ್ ಸ್ಟೂಡೆಂಟ್ಸ್. ನೆನಪಿಲ್ಲಿ ಚೆನ್ನೈ ಬಂದು ತಮಿಳ್ನಾಡು ಸ್ಟೇಟ್ ಅಲ್ಲಿ ಇರುವಂತದ್ದು. ಅಂಡ್ ಅಗೇನ್ ಟ್ಯಾಕ್ಸ್ ರೇಟ್ 28% ಕೊಟ್ಟಿದ್ದಾರೆ. ಅಂಡ್ ಅಗೇನ್ ವಿ ಹ್ಯಾವ್ ಟು ಫೈಂಡ್ ಔಟ್ ಟ್ಯಾಕ್ಸ್ ಲಯಬಿಲಿಟಿ. ರೈಟ್ ಒಂದು ಸೊಲ್ಯೂಷನ್ ನೋಡಿ. ಅಂಡ್ ದ ಫಸ್ಟ್ ಥಿಂಗ್ ಲೊಕೇಶನ್ ಆಫ್ ಸಪ್ಲೈಯರ್. ಲೊಕೇಶನ್ ಆಫ್ ಸಪ್ಲೈಯರ್. ಹಿಯರ್ ಲೊಕೇಶನ್ ಆಫ್ ಸಪ್ಲೈಯರ್ ಯಾರು? ಮಿಸ್ಟರ್ ಶ್ರುತಿ. ಅವರೆಲ್ಲ ಸಪ್ಲೈ ಮಾಡ್ತಿರುವಂತದ್ದು. ಅವರ ಪ್ಲೇಸ್ ಬಂದು ಬೆಂಗಳೂರು. ನೋಡಿ ಬೆಂಗಳೂರು ಅದು ಎಲ್ಲಿ, ಯಾವ ಸ್ಟೇಟ್ ಅಲ್ಲಿ ಇದೆ? ಕರ್ನಾಟಕ ಸ್ಟೇಟ್ ಅಲ್ಲಿ ಇದೆ. ರೈಟ್ ಡೌನ್. ಅಂಡ್ ದ ಸೆಕೆಂಡ್ ಥಿಂಗ್ ಪ್ಲೇಸ್ ಆಫ್ ಸಪ್ಲೈ. ಪ್ಲೇಸ್ ಆಫ್ ಸಪ್ಲೈ ಅಂದ್ರೆ ಬೆನಿಫಿಷಿಯರಿ, ರಿಸಿಪಿಯಂಟ್ ಪ್ಲೇಸ್ ಯಾವುದು? ಯಾರು ರಿಸೀವ್ ಮಾಡ್ಕೋತಾ ಇರೋಂಥದ್ದು? ರಾಜೇಶ್ವರಿ ಲಿಮಿಟೆಡ್ ರಿಸೀವ್ ಮಾಡ್ಕೊಂತಿರುವಂತದ್ದು. ಹಾಗಿದ್ದಾಗ ಅವರ ಪ್ಲೇಸ್ ಬಂದು ಚೆನ್ನೈ ಆಗಿದೆ.
ಚೆನ್ನೈ ಬಂದು ಯಾವ ಸ್ಟೇಟ್ ಅಲ್ಲಿ ಇದೆಯಪ್ಪ ಅಂದ್ರೆ ಸ್ಟೇಟ್ ಆಫ್ ತಮಿಳ್ನಾಡು. ತಮಿಳ್ನಾಡು ಅಲ್ಲಿರುವಂತದ್ದು ಚೆನ್ನೈ. ಅಂಡ್ ನಾವು ಟ್ರಾನ್ಸಾಕ್ಷನ್ ನೋಡಿ, ಟ್ರಾನ್ಸಾಕ್ಷನ್ ಬಂದು ರೈಟ್ ಡೌನ್. ಸೊ ಟ್ರಾನ್ಸಾಕ್ಷನ್ ಇಂಟರ್ ಸ್ಟೇಟ್ ಸಪ್ಲೈಯರ್ ಅಂಡ್ ಪ್ಲೇಸ್ ಆಫ್ ಸಪ್ಲೈ ಈಸ್ ಇನ್ ಡಿಫ್ರೆಂಟ್ ಸ್ಟೇಟ್ಸ್. ಅಂದ್ರೆ ಏನು, ಇಲ್ಲಿ ಕರ್ನಾಟಕ ಒಂದು ಸ್ಟೇಟ್ ಇದೆ, ಬಟ್ ಅವರು ಸೇಲ್ ಮಾಡ್ತಿರೋದು ಚೆನ್ನಾಗಿ, ಅದಕ್ಕಾಗಿ ಇಲ್ಲಿ ಟ್ರಾನ್ಸಾಕ್ಷನ್ ಅಕ್ಕಾರತ್ತು ಡಿಫ್ರೆಂಟ್ ಸ್ಟೇಟ್ಸ್ ಅಲ್ಲಿ ಅಕ್ಕಾರಾಗ್ತಿದೆ. ಹಿಯರ್ ದ ಟ್ರಾನ್ಸಾಕ್ಷನ್ ವಿಲ್ ಬಿ ಅಕಾರ್ಡಿಂಗ್ ಟು ಡಿಫ್ರೆಂಟ್ ಸ್ಟೇಟಸ್. ಒನ್ ಇಸ್ ಕರ್ನಾಟಕ, another one is Tamil Nadu. That's why we are going to consider this transaction will be interstate transaction. ಇದನ್ನ ನಾವೇನಂತ ಕನ್ಸಿಡರ್ ಮಾಡ್ತೀವಿ, ಇಂಟರ್ ಅಂತ ಕನ್ಸಿಡರ್ ಮಾಡ್ತೀವಿ. ಯಾಕಪ್ಪ ಅಂದ್ರೆ ಎರಡು ಒಂದು ಸ್ಟೇಟ್ಸ್ ಅಲ್ಲಿ, ಇದು ಎರಡು ಬಿಟ್ವೀನ್ ಸ್ಟೇಟ್ಸ್ ಅಲ್ಲಿ ಅಕ್ಕರ್ ಆಗ್ತಿರುವಂತದ್ದು. ನೋಡಿ, ಟ್ಯಾಕ್ಸ್ ಅನ್ನ ಹೇಗ್ ಮಾಡ್ಬೇಕು, ಇಂಟರ್ ಅಂತ ಬಂದಾಗ ನಾವು ವಿ ಆರ್ ಪೇಯಿಂಗ್ ಓನ್ಲಿ ಒನ್ ಟ್ಯಾಕ್ಸ್ ಮಾಡಿ ಸ್ಟೂಡೆಂಟ್ಸ್. ನೆನಪಿರ್ಲಿ, ಇಂಟರ್ ಅಂತ ಬಂದಾಗ ಇಂಟರ್ ಸ್ಟೇಟ್ ಟ್ರಾನ್ಸಾಕ್ಷನ್ ವಿಲ್ ಬಿ ವಿ ಆರ್ ಪೇಯಿಂಗ್ ಓನ್ಲಿ ಒನ್ ಟ್ಯಾಕ್ಸ್, ದಟ್ ಈಸ್ IGST. ಸಿ ಏನು ಅಮೌಂಟ್ ಕೊಟ್ಟಿದ್ದಾರೆ, 15 lakh ಗೂಡ್ಸ್ ಬರ್ತಿದೆ ಅಂಡ್ ಟ್ಯಾಕ್ಸ್ ರೇಟ್ ಇಸ್ 28%. ದ ಅಮೌಂಟ್ ವಿಲ್ ಬಿ 4,80,000. 4,80,000. Thank you Veena, thank you Manoj. So this is the second problem. ಅಲ್ಲಿ ಏನ್ ಕೊಟ್ಟಿದ್ದಾರೆ, ಜಸ್ಟ್ ಲೊಕೇಶನ್ ಆಫ್ ಸಪ್ಲೈಯರ್ ಮಾಡ್ಕೊಳ್ಳಿ, ಪ್ಲೇಸ್ ಆಫ್ ಸಪ್ಲೈ ತಗೊಳ್ಳಿ, ಟ್ರಾನ್ಸಾಕ್ಷನ್ ತಗೊಳ್ಳಿ, ಟ್ಯಾಕ್ಸ್ ಟು ಬಿ ಲೆವಿಡ್ ಅಂತ ಬಂದಾಗ ಇಲ್ಲಿ ಯಾವ ಟ್ರಾನ್ಸಾಕ್ಷನ್ ಆಗಿದೆ, ಐದರ್ ಇಂಟ್ರಾ ಆದಾಗ 2 types ಆಫ್ ಟ್ಯಾಕ್ಸಸ್ ನ ಪೇ ಮಾಡಿ, ಇಂಟರ್ ಆದಾಗ 1 ಟ್ಯಾಕ್ಸ್ ನ ಪೇ ಮಾಡಿ. ಅಂಡ್ ದ ನೆಕ್ಸ್ಟ್ ಒನ್ ಇಸ್ ಥರ್ಡ್ ಪ್ರಾಬ್ಲಮ್ under the heading of interstate supply. Here write down problem C. Listen, Mr. Venkatesh Limited of Hyderabad supplies steels worth ₹5 lakh. ಏನು ಹೈದರಾಬಾದ್ ಮೀನ್ಸ್ ಮಿಸ್ಟರ್ ವೆಂಕಟೇಶ್ ಲಿಮಿಟೆಡ್ ಅನ್ನು ಹೈದರಾಬಾದ್ ಅವ್ರು ಆಗಿರ್ತಾರೆ. ಅವರು ಸಪ್ಲೈ ಮಾಡ್ತಿದ್ದಾರೆ ಸ್ಟೀಲ್ ನ, ಎಷ್ಟು ಅದ ವರ್ತ್ ಬಂದು 5 lakh ಇದೆ. ಯಾರಿಗೆ ಸಪ್ಲೈ ಮಾಡ್ತಿದಾರಪ್ಪ ಅಂದ್ರೆ ನೋಡಿ, ಟು ಮಿಸ್ ಕೇಶವ್ ಲಿಮಿಟೆಡ್ ಪುಡುಚೇರಿ ಅಂದ್ರೆ ಏನು, ಕೇಶವ್ ಲಿಮಿಟೆಡ್ ಪುಡುಚೇರಿಗೆ ಅವರು ಸೇಲ್ ಮಾಡ್ತಿರುವಂತದ್ದು. ಅಂಡ್ ರೈಟ್, ಟ್ಯಾಕ್ಸ್ ರೇಟ್ ಈಸ್ ಅಸ್ಯೂಮ್ಡ್ ಅಟ್ 12%. ಯಾರು ಅದು ಸಾಂಗ್ ಇಟ್ಟಿರೋದು ಅನ್ಬಿಟ್ ಮಾಡ್ಕೊಳ್ಳಿ. ಅಂಡ್ ಕಂಪ್ಯೂಟ್ ಟ್ಯಾಕ್ಸ್ ಲಯಬಿಲಿಟಿ. ಅಂಡ್ ಫೈನಲಿ ಕಂಪ್ಯೂಟ್ ಟ್ಯಾಕ್ಸ್ ಲಯಬಿಲಿಟಿ. ಹಿಯರ್ ರೈಟ್ ಡೌನ್ ಸೊಲ್ಯೂಷನ್ ಮಾಡಿ ಸ್ಟೂಡೆಂಟ್ಸ್. ಸೊಲ್ಯೂಷನ್ ಅಂತ ತಗೊಳ್ಳೋಣ. ಫಸ್ಟ್ ಹೆಡಿಂಗ್ ಲೊಕೇಶನ್ ಆಫ್ ಸಪ್ಲೈಯರ್. ಯಾರು ಲೊಕೇಶನ್ ಆಫ್ ಸಪ್ಲೈಯರ್? ಇಲ್ಲಿ ಬಂದು ವೆಂಕಟೇಶ್ ಇದ್ದಾರೆ, ಅವರ ಒಂದು ಪ್ಲೇಸ್ ಬಂದು ಹೈದರಾಬಾದ್ ಆಗಿದೆ. ಹೈದರಾಬಾದ್ ಎಲ್ಲಿರುವಂತದ್ದು? ದ ಸ್ಟೇಟ್ ಆಫ್ ತೆಲಂಗಾಣ. ಗೊತ್ತಿರುವಂತದ್ದು ನಿಮ್ಗೆ, ಹೈದರಾಬಾದ್ ಬಂದು ದ ಸ್ಟೇಟ್ ಆಫ್ ತೆಲಂಗಾಣದಲ್ಲಿದೆ. ರೈಟ್ ಡೌನ್. ಅಂಡ್ ದ ಸೆಕೆಂಡ್ ಪಾಯಿಂಟ್, ಪ್ಲೇಸ್ ಆಫ್ ಸಪ್ಲೈ. ಹಿಯರ್ ಪ್ಲೇಸ್ ಆಫ್ ಸಪ್ಲೈ ಬಂದು ಪುಡುಚೇರಿ ಇಸ್ ನಥಿಂಗ್ ಬಟ್ ಯೂನಿಯನ್ ಟೆರಿಟರಿ ಮೈ ಡಿಯರ್ ಸ್ಟೂಡೆಂಟ್ಸ್. ಇದು ಬಂದು ಕೇಂದ್ರಾಡಳಿತ ಪ್ರದೇಶ ಅಂತ ಕರಿತೀವಿ. ನಮ್ಮ ಇಂಡಿಯಾದಲ್ಲಿ ಡೆಲ್ಲಿ ಮತ್ತೆ ಪುಡುಚೇರಿ ಆಗ್ಬೋದು, ಅಂಡಮಾನ್ ನಿಕೋಬಾರ್, ದಮನ್ ದಿಯು ಇವೆಲ್ಲ ಕೂಡ ಕೇಂದ್ರಾಡಳಿತ ಪ್ರದೇಶಗಳು ಅಂತ ಹೇಳಿದೆ ಅಂತ ಥಿಯರಿ ಮಾಡ್ಬೇಕಾದ್ರೆ. ಪುಡುಚೇರಿ ಬಂದು ಯೂನಿಯನ್ ಟೆರಿಟರಿ, ರೈಟ್. ಅಂಡ್ ನೆಕ್ಸ್ಟ್ ಟ್ರಾನ್ಸಾಕ್ಷನ್. ಏನು ಟ್ರಾನ್ಸಾಕ್ಷನ್ ಬಂದು ಹಿಯರ್ interstate supplier and place of supply is in different states. Already I will told you 2 different states or 2 different union territories, either one different states, either one different union territory. ಅಂದ್ರೇನು, ಎರಡು ಒಂದು ಸ್ಟೇಟ್ಸ್ ಆಗ್ಬೋದು, ಎರಡು ಒಂದು ಕೇಂದ್ರಾಡಳಿತ ಪ್ರದೇಶಗಳು ಆಗ್ಬೋದು, ಅಥವಾ ಒಂದು ಸ್ಟೇಟ್ ಆಗ್ಬೋದು, ಒಂದು ಯೂನಿಯನ್ ಟೆರಿಟರಿ ಆಗ್ಬೋದು. ಈ ಎರಡು ಮಧ್ಯೆ ನಾವು ಏನೊಂದು ಟ್ರಾನ್ಸಾಕ್ಷನ್ಸ್ ಮಾಡಿದ್ರೆ ಅದು ಇಂಟರ್ ಆಗುತ್ತೆ ಅಂತ ಹೇಳಿದ್ದೆ. ನೋಡಿ, ಒಂದು ಸ್ಟೇಟ್ ಇದೆ, another one is union territory, ಅದು ಕೇಂದ್ರಾಡಳಿತ ಪ್ರದೇಶಗಳು. ಹಾಗಿದ್ದಾಗ ದಿಸ್ ಟೈಪ್ ಆಫ್ ಟ್ರಾನ್ಸಾಕ್ಷನ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಇಂಟರ್ ಸ್ಟೇಟ್ ಟ್ರಾನ್ಸಾಕ್ಷನ್ ಅಂತ ಕರಿತೀವಿ. ಅಂಡ್ ರೈಟ್ ನೌ ಟ್ಯಾಕ್ಸ್ ಟು ಬಿ ಲೆವಿಡ್. ಯಾವ ಟ್ಯಾಕ್ಸ್ ಪೇ ಮಾಡ್ಬೇಕಾಗುತ್ತೆ ನಾವಾಗಿದ್ರೆ? ಇಲ್ಲಿ ಒಂದು ಸ್ಟೇಟ್ ಇದೆ, ಒಂದು ಯೂನಿಯನ್ ಟೆರಿಟರಿ ಇದೆ, ಆಗ್ಲೂ ಕೂಡ ನಾವು IGST ನ ಪೇ ಮಾಡಬೇಕು. ರಿಮೆಂಬರ್, ಮೈಂಡ್ ಇಟ್. ಹೇಳೋ ಪಾಯಿಂಟ್ಸ್ ಎಲ್ಲ ಯಾರಿಗೆ ನೆನಪಿರಲ್ಲೋ ಪೆನ್ಸಿಲ್ ಬರ್ಕೊಳ್ಳಿ. IGST ನೋಡಿ 12% ಕೊಟ್ಟಿದ್ದಾರೆ. ಜಸ್ಟ್ ರೈಟ್ ಡೌನ್ ಅಮೌಂಟ್ ಎಷ್ಟಿದೆ? 5 lakh into 12%, 60,000 IGST ಟ್ಯಾಕ್ಸ್. ಬೇಸಿಕ್ ಇಲ್ಲದೆ 40 ಮಾರ್ಕ್ಸ್ ಪ್ರಾಬ್ಲಮ್ ಮಾಡೋದಕ್ಕೆ ಆಗೋದಿಲ್ಲ ಮಾಡಿಯಸ್. ಅದಕ್ಕಾಗಿ ಡೌಟ್ಸ್ ಇದ್ರೆ ಅರೈಸ್ ಆದ್ರೆ ಕೇಳಿ. ಪ್ರಾಬ್ಲಮ್ ಅಲ್ಲಿ ಇಂಟರ್ ಮತ್ತೆ ಇಂಟ್ರಾ ಬಗ್ಗೆ ನಿಮ್ಗೆ ಐಡಿಯಾ ಇರಬೇಕಾಗುತ್ತೆ. ಕ್ಲಿಯರ್? ಹಿಯರ್ ಇಲ್ಲಿ ಈ ಒಂದು ಪರ್ಟಿಕ್ಯುಲರ್ ಪ್ರಾಬ್ಲಮ್ ಅಲ್ಲಿ ಒಂದು ಸ್ಟೇಟ್ ಇದೆ, ಒಂದು ಯೂನಿಯನ್ ಟೆರಿಟರಿ ಇದೆ. ಈ ಎರಡು ಒಂದು ಟೈಪ್ಸ್ ಆಫ್ ಫ್ಯೂಚರ್ಸ್ ಬಂದ್ರೆ ಆ ಒಂದು ಟ್ರಾನ್ಸಾಕ್ಷನ್ ನಾವೇನಂತ ಕನ್ಸಿಡರ್ ಮಾಡ್ತೀವಿ? ಯೂನಿಯನ್ ಮೀನ್ಸ್ ಇಂಟರ್ ಸ್ಟೇಟ್ ಟ್ರಾನ್ಸಾಕ್ಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ಅಂಡ್ ನೌ ವಿ ಆರ್ ಪೇಯಿಂಗ್ ಹಿಯರ್ IGST ಟ್ಯಾಕ್ಸ್. Next Vinay, Veena, Uma Shankar, thank you ma.
60,000 ಕರೆಕ್ಟ್ ಆಗಿದೆ ಅಮೌಂಟ್. ದಿಸ್ ಇಸ್ ದ ಥರ್ಡ್ ಪ್ರಾಬ್ಲಮ್ ಆಫ್ ಅಂಡರ್ ದ ಇಂಟರ್ ಸ್ಟೇಟ್ ಸಪ್ಲೈ ಆಫ್ ಗುಡ್ಸ್ ಅಂಡ್ ಸರ್ವಿಸಸ್ ಮಾಡಿ ಅಷ್ಟೇ. ಇಂಟರ್ ಸ್ಟೇಟ್ ಸಪ್ಲೈ ಅಲ್ಲಿ 3 ಪ್ರಾಬ್ಲಮ್ಸ್ ಮಾಡಿಸಿದ್ದೀನಿ ನಾನು. ಅಂಡ್ ನಾವು ನೆಕ್ಸ್ಟ್ ಹೆಡಿಂಗ್ ಕ್ಯಾಲ್ಕುಲೇಷನ್ ಆಫ್ ಅಗ್ರಿಗೇಟ್ ಟರ್ನ್ ಓವರ್. ದೀಸ್ ಆರ್ ಆಲ್ 2 ಮಾರ್ಕ್ಸ್ ಕ್ವಶನ್ಸ್ ಮಾಡಿ ಹೆಸರು. ನಾನು ಇವತ್ತು ಏನು ಕ್ಲಾಸಲ್ಲಿ ಮಾಡಿಸ್ತೀನೋ ಇವೆಲ್ಲವೂ ಕೂಡ 2 ಮಾರ್ಕ್ಸ್ ಕ್ವಶನ್ಸ್ ಆಗಿರುತ್ತೆ. ಜೊತೆಗೆ 6 ಮಾರ್ಕ್ಸ್ಗೆ ಮತ್ತೆ 40 ಮಾರ್ಕ್ಸ್ಗೆ ಬೇಸ್ ಆಗಿರುತ್ತೆ. ಜೊತೆಗೆ 6 ಮಾರ್ಕ್ಸ್ ಮತ್ತೆ 40 ಮಾರ್ಕ್ಸ್ಗೆ ಬೇಸ್ ಕ್ವಶನ್ಸ್ ಆಗಿರುತ್ತೆ. ಅದಕ್ಕಾಗಿನೇ ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳಿ. So what do you mean by aggregate turnover, my dear students? In aggregate turnover, it is nothing but it is a combination of interstate supply, value of export and exam supply. We are going to call it as aggregate turnover. And the total value of interstate supply agbodu, value of exports agbodu, exam suppliers agbodu. ಇವೆಲ್ಲದನ್ನು ಕೂಡ ನಾವು ಆಡ್ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ? ಅಗ್ರಿಗೇಟ್ ಟರ್ನ್ ಓವರ್ ಸಿಗುತ್ತೆ. ಅಂದ್ರೆ ಏನು? ಕಂಪನಿ ಏನೆಲ್ಲ ಒಂದು ಟೋಟಲ್ ವ್ಯಾಲ್ಯೂ ಏನೆಲ್ಲ ಒಂದು ಸೇಲ್ ಆಗ್ತಿದೆಯೋ ಅವೆಲ್ಲದನ್ನು ಕೂಡ ನಾವು ಆಡ್ ಮಾಡಿದ್ರೆ ನಮಗೆ ಅಗ್ರಿಗೇಟ್ ಟರ್ನ್ ಓವರ್ ಸಿಗುವಂಥದ್ದು. ನೋಡಿ, ದ ಫಸ್ಟ್ ಪ್ರಾಬ್ಲಮ್, Vision Private Limited as the following details for the year 2019-20. 2019-20. Here, the first one is intrastate suppliers. Intrastate suppliers ಎಷ್ಟು ಮಾಡ್ತಿದೆ? 1,50,000 ಮಾಡ್ತಿದೆ. And second thing, interstate supplies 8 lakh. Value of exports ಎಷ್ಟು ಮಾಡ್ತಿದೆ ಕಂಪನಿ? 1,70,000 ಕೊಟ್ಟಿದೆ. ಎಕ್ಸಾಮ್ ಸಪ್ಲೈ ಬಂದು 50,000. ಅಂದ್ರೆ ಏನು? 0 ರೇಟೆಡ್ ಸಪ್ಲೈಸ್. ಇದಕ್ಕೆ ಯಾವುದೇ ಒಂದು ಟ್ಯಾಕ್ಸ್ ಅನ್ನ ಪೇ ಮಾಡುವಂತದ್ದಿಲ್ಲ. ಎಕ್ಸಾಮ್ ಸಪ್ಲೈಸ್ ಬಂದು 50,000. ನೌ ವಿ ಹ್ಯಾವ್ ಟು ಫೈಂಡ್ ಔಟ್ ಅಗ್ರಿಗೇಟ್ ಟರ್ನ್ ಓವರ್ ಅಂಡ್ ಕಂಪ್ಯೂಟ್ ಅಗ್ರಿಗೇಟ್ ಟರ್ನ್ ಓವರ್. ಏನ್ ಮಾಡ್ತೀವಿ ನಾವು? ಅಗ್ರಿಗೇಟ್ ಟರ್ನ್ ಓವರ್ ನ ಮಾಡ್ಕೋಬೇಕು. ಅಂದ್ರೆ ಇಷ್ಟು ಕೂಡ ನಾವು ವ್ಯಾಲ್ಯೂ ಮಾಡ್ಕೋಬೇಕು. ಇದು ಟೋಟಲ್ ವ್ಯಾಲ್ಯೂ ಆಫ್ interstate supplies, value of export, exam supplies. We are going to call it as aggregate turnover, my dear students. ಅಂದ್ರೆ ಏನು? ಪ್ರಾಬ್ಲಮ್ ಅಲ್ಲಿ ಏನ್ ಕೊಟ್ಟಿದಾರೋ ಅದರಲ್ಲಿ ಎಲ್ಲದನ್ನು ಕೂಡ ಲೈಕ್ ಟೋಟಲ್ ವ್ಯಾಲ್ಯೂ ಆಫ್ ಸಪ್ಲೈಸ್, ಎಲ್ಲಾ ಸಪ್ಲೈಸ್ ಕೂಡ ನಾವು ಆಡ್ ಮಾಡಿದ್ರೆ ನಮಗೆ ಸಿಗುವಂತದ್ದೇ ಅಗ್ರಿಗೇಟ್ ಟರ್ನ್ ಓವರ್. ನೋಡಿ, ಹೆಡಿಂಗ್ ಸೊಲ್ಯೂಷನ್ ತಗೋಬೇಕು. ಸೊಲ್ಯೂಷನ್ another heading ಹಾಕೊಳ್ಳಿ, ಕ್ಯಾಲ್ಕುಲೇಷನ್ ಆಫ್ ಅಗ್ರಿಗೇಟ್ ಟರ್ನ್ ಓವರ್. ಕ್ಯಾಲ್ಕುಲೇಷನ್ ಆಫ್ ಅಗ್ರಿಗೇಟ್ ಟರ್ನ್ ಓವರ್. another particulars amount. Another ನೋಡಿ, the first intrastate supplies 1,50,000, interstate supplies 8 lakh, value of exports 1,70,000, exam supplies 50,000. ಈ ಎಲ್ಲಾದ್ರೂ ಕೂಡ ಆಡ್ ಮಾಡಿದ್ರೆ ನಮಗೆ ಅಗ್ರಿಗೇಟ್ ಟರ್ನ್ ಓವರ್ ಸಿಗುತ್ತೆ. ಸಿ, ಅಗ್ರಿಗೇಟ್ ಟರ್ನ್ ಓವರ್ ಕರೆಕ್ಟ್ ಆಗಿದೆಯಾ? ಅಮೌಂಟ್ ನೋಡಿ, 11,70,000. ವಿನಾ, ನಿರ್ಮಲಾ, ದಿನೇಶ್, ಥ್ಯಾಂಕ್ ಯು. ಕರೆಕ್ಟ್. 1,50,000, 8 lakh, 1,70,000, 50,000. ಈ ಎಲ್ಲದನ್ನು ಕೂಡ ಆಡ್ ಮಾಡಿದ್ರೆ ನಮಗೆ ಅಗ್ರಿಗೇಟ್ ಟರ್ನ್ ಓವರ್ ಸಿಗುತ್ತೆ. ದಿಸ್ ಇಸ್ ದ ವ್ಯಾಲ್ಯೂ ಆಫ್ ಅಗ್ರಿಗೇಟ್ ಟರ್ನ್ ಓವರ್ ಆಫ್ ವಿಚ್ ಕಂಪನಿ? ವಿಜಯ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಒಂದು ಅಗ್ರಿಗೇಟ್ ಟರ್ನ್ ಓವರ್ ಎಷ್ಟಿದೆ? 11,70,000 ಇದೆ. ಇಷ್ಟುದನ್ನು ಕೂಡ ನಾವು ಆಡ್ ಮಾಡಬೇಕು. ಪಾಯಿಂಟ್ ಟು ಬಿ ನೋಟೆಡ್. ಜಸ್ಟ್ ಪ್ರಾಬ್ಲಮ್ ಅಲ್ಲಿ ಏನ್ ಕೊಟ್ಟಿದ್ದಾರೋ ಅದನ್ನ ನಾವು ಎಲ್ಲದನ್ನು ಆಡ್ ಮಾಡಿದ್ರೆ ನಮಗೆ ಏನ್ ಸಿಗುತ್ತೆ? ಅಗ್ರಿಗೇಟ್ ಟರ್ನ್ ಓವರ್ ಸಿಗುತ್ತೆ. ಎಕ್ಸೆಪ್ಟ್ ಫ್ಯೂ, ಕೆಲವೊಂದನ್ನ ನಾವು ಎಕ್ಸಾಮ್ ಮೀನ್ಸ್ ಫ್ಯೂ ನಾವು ಬಿಡ್ಬೇಕಾಗುತ್ತೆ. ಹೇಳ್ತೀರಿ ಯಾವ್ಯಾವೆಲ್ಲ ಕೂಡ ಸೊ ಬಿಡ್ಬೇಕಾಗುತ್ತೆ ಅಂತ. ನೋಡಿ, ಇನ್ ದ ಸೆಕೆಂಡ್ ಪ್ರಾಬ್ಲಮ್ ಇನ್ ದಿಸ್ ಕ್ಲಾಸ್, ದ ಲಾಸ್ಟ್ ಪ್ರಾಬ್ಲಮ್ ಮಾಡಿ ಸ್ಟೂಡೆಂಟ್ಸ್. ಈ ಪ್ರಾಬ್ಲಮ್ ಮಾಡಿ ನಾನು ವೈಂಡ್ ಮಾಡ್ತೀನಿ. Star Paper Private as the following details for the year 2019-20. Compute aggregate turnover. ಅಂದ್ರೆ ಏನು? ಸ್ಟಾರ್ ಪೇಪರ್ ಪ್ರೈವೇಟ್ ಲಿಮಿಟೆಡ್ ನ ಒಂದು ಡೀಟೇಲ್ಸ್ ಕೊಟ್ಟಿದ್ದಾರೆ. ಅದರಿಂದ ನಾವೇನ್ ಮಾಡ್ಬೇಕಾಗುತ್ತೆ? ಅಗ್ರಿಗೇಟ್ ಟರ್ನ್ ಓವರ್ ನ ಫೈಂಡ್ ಔಟ್ ಮಾಡಬೇಕು. ದ ಫಸ್ಟ್ ಥಿಂಗ್, intrastate supply, the value is 4 lakh. Interstate supply, the value is 5 lakh. Non-taxable supply, the value is 20,000. And value of exports, the value is 70,000. Exam supplies means 0 rated supplies anta ಕರಿತೀವಿ, 60,000 ಇದೆ. And finally IGST paid, IGST tax ಕೂಡ ಪೇ ಮಾಡಿದೆ 20,000. ಇಷ್ಟು ಕೂಡ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ. Now we have to find out aggregate turnover. ಪ್ರಾಬ್ಲಮ್ ಅಲ್ಲಿ ನೋಡಿ, solution and that calculation of aggregate turnover. ಪ್ರಾಬ್ಲಮ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ, ಇಂಟ್ರಾ ಸ್ಟೇಟ್ ಸಪ್ಲೈ ತಗೋಬಹುದು ಬಿಕಾಸ್ ಆಫ್ ಇಟ್ ಇಸ್ ದ ವ್ಯಾಲ್ಯೂ ಆಫ್ ಟೋಟಲ್ ಸಪ್ಲೈ. ಇದನ್ನ ತಗೋತೀರಾ. ಅಂಡ್ ಸೆಕೆಂಡ್ ಥಿಂಗ್, ಇಂಟರ್ ಸ್ಟೇಟ್ ಸಪ್ಲೈ ಇದನ್ನ ಕೂಡ ತಗೋಬಹುದು. ಇದು ಕೂಡ ನಮ್ಮ ಅಗ್ರಿಗೇಟ್ ಟರ್ನ್ ಓವರ್ ಗೆ ಆಡ್ ಆಗುವಂತ ಪಾಯಿಂಟ್ ಆಗಿದೆ. ಅಂಡ್ ಸೆಕೆಂಡ್ ಥಿಂಗ್, ನಾನ್ ಟ್ಯಾಕ್ಸಬಲ್ ಸಪ್ಲೈಸ್,
ನಾನ್ ಟ್ಯಾಕ್ಸಬಲ್ ಸಪ್ಲೈಸ್ ಕೊಟ್ಟಿದ್ದಾರೆ, ಬಟ್ ಇನ್ ಬ್ರಾಕೆಟ್ ನೋಡಿ ಇನ್ಕ್ಲೂಡೆಡ್ ಇನ್ ಎಕ್ಸಾಮ್ ಸಪ್ಲೈ, ಇನ್ಕ್ಲೂಡೆಡ್ ಇನ್ ಎಕ್ಸಾಮ್ ಸಪ್ಲೈ ಕೊಟ್ಟಿದ್ದಾರೆ. ಅಂದ್ರೆ ಆಲ್ರೆಡಿ ಇದು ಎಕ್ಸಾಮ್ ಸಪ್ಲೈ ಇನ್ಕ್ಲೂಡ್ ಆಗಿದೆಯಂತೆ, ಆಲ್ರೆಡಿ ಇದು ಎಕ್ಸಾಮ್ ಸಪ್ಲೈ ಇನ್ಕ್ಲೂಡ್ ಆಗಿದೆಯಂತೆ. ಅದಕ್ಕೆ ನಾವೇನ್ ಮಾಡಬೇಕು, ಇದನ್ನ ಇಗ್ನೋರ್ ಮಾಡ್ಬೇಕಾಗುತ್ತೆ ಮಾಡಿ ಸ್ಟೂಡೆಂಟ್ಸ್, ನೆನಪಿರ್ಲಿ. ಆದ್ರೆ ಇವ್ರು ಕೊಟ್ಟಿದ್ದಾರೆ ಇನ್ಕ್ಲೂಡೆಡ್ ಇನ್ ಎಕ್ಸಾಮ್ ಸಪ್ಲೈ, ಬಿಕಾಸ್ ಆಫ್ ಇದನ್ನ ನಾವು ಇಗ್ನೋರ್ ಮಾಡ್ತೀರಾ. ಸೊ ಬೇಕಿದ್ರೆ IG ಅಂತ ತಗೊಳ್ಳಿ, ಇಗ್ನೋರಬಲ್ ಪಾಯಿಂಟ್. And now finally value of exports we taken ತಗೋಬಹುದು. Exam supply also it is considered as aggregate turnover, but finally IGST paid, IGST ಕೂಡ ನಾವು ಇಗ್ನೋರ್ ಮಾಡುವಂತ ಪಾಯಿಂಟ್ಸ್, ಬಿಕಾಸ್ ಆಫ್ IGST ನ ನಾವು ಅಗ್ರಿಗೇಟ್ ಟರ್ನೋವರ್ ಅಂತ ಕನ್ಸಿಡರ್ ಮಾಡೋದಕ್ಕೆ ಆಗೋದಿಲ್ಲ. ಕ್ಲಿಯರ್? ಇದಕ್ಕೆ ನಾನು ನೋಟ್ ನ ಬರೆಸ್ತೀನಿ. ಕ್ಲಿಯರ್? ಇಲ್ಲಿ ಈ ಒಂದು ಪ್ರಾಬ್ಲಮ್ ಅಲ್ಲಿ ಇಂಟರ್ ವ್ಯಾಲ್ಯೂ ಎಕ್ಸ್ಪೋರ್ಟ್ ಎಕ್ಸಾಮ್ ಸಪ್ಲೈ ಇಷ್ಟನ್ನು ಕೂಡ ತಗೋಬಹುದು, ಎಕ್ಸೆಪ್ಟ್ ನಾನ್ ಟ್ಯಾಕ್ಸಬಲ್ ಸಪ್ಲೈ ಬಿಕಾಸ್ ಆಫ್ ಇಟ್ ಆಲ್ರೆಡಿ ಇನ್ಕ್ಲೂಡೆಡ್ ಇನ್ ಎಕ್ಸಾಮ್ ಸಪ್ಲೈ ಅಂಡ್ ಎಕ್ಸೆಪ್ಟ್ IGST ಪೇಡ್. ಈ ಎರಡನ್ನೂ ಬಿಟ್ಟು ರಿಮೈನಿಂಗ್ ಎಲ್ಲದನ್ನು ಕೂಡ ನಾವು ಅಗ್ರಿಗೇಟ್ ಟರ್ನ್ ಓವರ್ ಗೆ ತಗೋಬಹುದು. ಅಂಡ್ ಫೈನಲಿ ಸಿ ಇಂಟ್ರಾ ಸ್ಟೇಟ್ ಸಪ್ಲೈ 4 lakh and interstate supply 5 lakh, value of export 70,000, exam supply 60,000. And finally we have to find out aggregate turnover 10,30,000. It is correct or not? Check out. Yes ma'am. Yes, ಕರೆಕ್ಟ್ ಆಗಿದೆ ನೋಡಿ. ನೋಟ್, ಇದಕ್ಕೆ ನೋಟ್ ಒಂದು ಬರಿಬೇಕಾಗುತ್ತೆ, ಬಿಕಾಸ್ ಆಫ್ ಈ ಒಂದು ಪ್ರಾಬ್ಲಮ್ ಅಲ್ಲಿ IGST ಕೊಟ್ಟಿದ್ದಾರೆ ಮೈ ಡಿಯರ್ ಸ್ಟೂಡೆಂಟ್ಸ್. ಅದಕ್ಕಾಗಿ ನಾನು ನೋಟ್ ಬರೆಸ್ತಾ ಇದ್ದೀನಿ. ಸಿ as per GST law, IGST paid shall not be considered as while calculating aggregate turnover. Clear? ಈ ತರ ಒಂದು as per GST law ಏನ್ ಮಾಡ್ಬೇಕು, ನಾವು IGST paid ನ ಕನ್ಸಿಡರ್ ಮಾಡೋ ಹಾಗಿಲ್ಲ while calculating aggregate turnover. ಪಾಯಿಂಟ್ ಟು ಬಿ ನೋಟೆಡ್. ನೋಟ್ ನ ನೀವು ಬರ್ಕೋಬೇಕಾಗುತ್ತೆ. ಫಾರ್ ಎಕ್ಸಾಮ್ ಅಲ್ಲಿ ಏನಾದ್ರು ಅವರು IGST ಪೇಡ್ ಅಂತ ಕೊಟ್ಟಿದ್ರೆ ನಾವು ಅದನ್ನ ಇಗ್ನೋರ್ ಮಾಡಬೇಕು. ಜೊತೆಗೆ ಮ್ಯಾಮ್ ನಾವ್ ಯಾವ್ದಕ್ಕೆ ಮೀನ್ಸ್ ನಾನ್ ಟ್ಯಾಕ್ಸಬಲ್ ಸಪ್ಲೈಸ್ ಯಾಕೆ ನಾನು ನೋಟ್ ಬರ್ಸಿಲ್ಲ ಅಂದ್ರೆ ಅವ್ರು ಆಲ್ರೆಡಿ ಹೇಳಿದ್ದಾರೆ ಇನ್ಕ್ಲೂಡೆಡ್ ಇನ್ ಎಕ್ಸಾಮ್ ಸಪ್ಲೈ ಅಂತ. ಸಪೋಸ್ ಅವರು ಬ್ರಾಕೆಟ್ ಅಲ್ಲಿ ಕೊಟ್ಟಿಲ್ಲ ಅಂತ ಇದ್ದಾಗ ಅದನ್ನು ನಾವು ಕೂಡ ತಗೋತಾ ಇದ್ವಿ ಮಾಡಿ ಸ್ಟೂಡೆಂಟ್ಸ್. ಅವರು ಬ್ರಾಕೆಟ್ ಅಲ್ಲಿ ಕೊಟ್ಟಿದ್ದಾರೆ, ಅದಕ್ಕಾಗಿ ನಾನು ಅದನ್ನ ಇಗ್ನೋರ್ ಮಾಡ್ತಿದ್ದೀನಿ, ಬಿಕಾಸ್ ಆಫ್ ಇಟ್ ಇಸ್ ಆಲ್ರೆಡಿ ಇನ್ಕ್ಲೂಡಿಂಗ್ ಎಕ್ಸಾಮ್ ಸಪ್ಲೈಸ್. ಆಲ್ರೆಡಿ ಅದು ಎಕ್ಸಾಮ್ ಸಪ್ಲೈ ಇನ್ಕ್ಲೂಡ್ ಆಗಿದೆಯಂತೆ, ಅದಕ್ಕಾಗಿ ಬಿಟ್ಟಿದ್ದೀನಿ. ಇಫ್ ಸಪೋಸ್ ಅವರು ಆ ಒಂದು ಬ್ರಾಕೆಟ್ ಅಲ್ಲಿ ಅದನ್ನ ಮೆನ್ಷನ್ ಮಾಡಿಲ್ಲ ಅಂತಿದ್ರೆ ನಾನು ಅದನ್ನ ತಗೋತಾ ಇದ್ದೆ. Right now, this is the problem of second problem under the aggregate turnover. And the finally, the third problem, same problem ಇದೆ. From the following details of Mr. Star in a Bangalore aggregate turnover. ಏನು ಕೊಟ್ಟಿರೋದು, ಮಿಸ್ಟರ್ ಸ್ಟಾರ್ ಇನ್ ಬ್ಯಾಂಗ್ಳೂರ್ ಕಂಪನಿ, ಸ್ಟಾರ್ ಕಂಪನಿಯ ಒಂದು ಡೀಟೇಲ್ಸ್ ಕೊಟ್ಟಿದ್ದಾರೆ ನೋಡಿ. ಸಪ್ಲೈಸ್ ಆಫ್ ಮೈಸೂರ ಒಂದು ಸಪ್ಲೈ 2 lakh ಇದೆ. ಸಪ್ಲೈಸ್ ಟು ಪುಡುಚೇರಿ ಅಂದ್ರೆ ಏನು, ಬ್ಯಾಂಗ್ಳೂರ್ ಕಂಪನಿ ಏನಕ್ಕೆಲ್ಲ ಒಂದು ಸಪ್ಲೈ ಮಾಡ್ತಿದೆ ಅಂತ ಅರ್ಥ ನೋಡಿ. ಬ್ಯಾಂಗ್ಳೂರ್ ಕಂಪನಿ ಡೀಟೇಲ್ಸ್ ಕೊಟ್ಟಿದ್ದಾರೆ ಮೈ ಡಿಯರ್ ಸ್ಟೂಡೆಂಟ್ಸ್, ನೆನಪಿರ್ಲಿ. ಇಲ್ಲಿ ಇಂಟರ್ ಅಂತ ಬರೋದಿಲ್ಲ, ಇಲ್ಲಿ ಮಾತ್ರ ನೀವು ಜಸ್ಟ್ ಎಲ್ಲಾದ್ರೂ ಕೂಡ ಆಡ್ ಮಾಡ್ತಾ ಹೋಗ್ತಿದ್ದೀರಾ. ಇಲ್ಲಿ ನಾವು ಯಾವ್ದು ಇಂಟರ್ ಅಂತ ನಾವು ಇಲ್ಲಿ ಕನ್ಸಿಡರ್ ಮಾಡೋ ಹಾಗಿಲ್ಲ. ಪಾಯಿಂಟ್ ಟು ಬಿ ನೋಟೆಡ್. And the third thing, supply made to dealer in Bangalore in course of export 2,50,000. And next, supply made to be dealer in Switzerland 4,50,000. And the last thing, supply made to a dealer in UP 1 lakh. ಇದನ್ನೆಲ್ಲದೂ ಕೂಡ ನಾವು ಆಡ್ ಮಾಡಿದ್ರೆ ನಮಗೆ ಏನ್ ಸಿಗುತ್ತೆ, ಅಗ್ರಿಗೇಟ್ ಟರ್ನ್ ಓವರ್ ಸಿಗುತ್ತೆ. ಇಲ್ಲಿ ಯಾವ್ದು ಕೂಡ IGST ಇಲ್ಲ. ಕ್ಲಿಯರ್? ಇಲ್ಲಿ IGST ಪೇಡ್ ಇದ್ರೆ ನಾವು ಇಗ್ನೋರ್ ಮಾಡ್ತೀವಿ. ಜೊತೆಗೆ ಎಕ್ಸಾಮ್ ಸಪ್ಲೈ ಕೊಟ್ಟಿಲ್ಲ ಪ್ರಾಬ್ಲಮ್, ಎಲ್ಲದೂ ಕೂಡ ಸಪ್ಲೈನೇ ಆಗಿದೆ ಮಾಡಿ ಸ್ಟೂಡೆಂಟ್ಸ್. ಇಲ್ಲೆಲ್ಲದೂ ಕೂಡ ಸಪ್ಲೈಸ್ ಆಗಿದೆ. ಸಪ್ಲೈಸ್ ಅಂತ ಇದ್ದಾಗ ನಾವು ಹಿಯರ್ ಇಟ್ ಇಸ್ ಅ ಟೋಟಲ್ ವ್ಯಾಲ್ಯೂ ಆಫ್ ಸಪ್ಲೈಸ್, ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಅಗ್ರಿಗೇಟ್ ಟರ್ನ್ ಓವರ್. ಅಗ್ರಿಗೇಟ್ ಟರ್ನ್ ಓವರ್ ಅಲ್ಲಿ ಎಲ್ಲಾ ಸಪ್ಲೈಸ್ ಕೂಡ ನಾವು ಆಡ್ ಮಾಡ್ತಾ ಹೋಗ್ತೀರಾ ಅಂದಾಗ ನೋಡಿ ಸೇಮ್ ಆಸ್ ಇಟ್ ಈಸ್. ಇಲ್ಲಿ ಸಿಂಪಲ್ ಆಗಿ ಮಾಡಿದೀನಿ ಪ್ರಾಬ್ಲಮ್, ಒಂದು ಕಾಲಮ್ ತಗೊಂಡಿಲ್ಲ ನಾನು. ಈ ತರ ಕೂಡ ನೀವು ಪ್ರಾಬ್ಲಮ್ ಮಾಡ್ತಾ ಹೋಗ್ಬೋದು, ನೋ ಇಶ್ಯೂ. ಈ ಕೂಡ ನೀವು 2 marks ಕೊಟ್ಟಾಗ ಮಾಡ್ಬೋದು. ಮಾರ್ಕ್ಸ್ ಆಸ್ ಏನಾಗುತ್ತೆ ನೋಡಿ. 2 lakh ಇದೆ, ಯಾವ್ದು 2 lakh ಸಪ್ಲೈಸ್ ಆಫ್ ಮೈಸೂರ್, 2,50,000 ಬಂದು ಸಪ್ಲೈಸ್ ಆಫ್ ಪುಡುಚೇರಿ, ಅಂಡ್ 4,50,000 ಬಂದು 4,50,000 here ಸ್ವಿಟ್ಜರ್ಲ್ಯಾಂಡ್, ಅಂಡ್ UP 1 lakh. ಅಂಡ್ ಎಕ್ಸ್ಪೋರ್ಟ್ ಮೈ ಡಿಯರ್ ಸ್ಟೂಡೆಂಟ್ಸ್ ನೋಡಿ, ನಾವು ಏನೇ ಒಂದು ಎಕ್ಸ್ಪೋರ್ಟ್ಸ್ ಮಾಡಿದ್ರು ಕೂಡ ಅದು ನಿಲ್ ಆಗುತ್ತೆ. ಪಾಯಿಂಟ್ ಟು ಬಿ ನೋಟೆಡ್. ಸಿ ಹಿಯರ್ 2,50,000 ಸಾರಿ ಪುಡುಚೇರಿ ಬಂದು ಯೂನಿಯನ್ ಟೆರಿಟರಿ ಮೈ ಡಿಯರ್ ಸ್ಟೂಡೆಂಟ್ಸ್. ಅದಕ್ಕಾಗಿ ಒಂದನ್ನ ನಾನು ಮಿಸ್ ಮಾಡ್ತಿದ್ದೀನಿ, ಯೂನಿಯನ್ ಟೆರಿಟರಿ UT, ಅದಕ್ಕಾಗಿ ಇದನ್ನ ಇಗ್ನೋರ್ ಮಾಡ್ತಿದ್ದೀನಿ. ದಿಸ್ ಒನ್ ಇಸ್ ಎಕ್ಸೆಪ್ಟ್. ಇದನ್ನ ಬಿಟ್ಟು ರಿಮೈನಿಂಗ್ ಎಲ್ಲಾದ್ರೂ ಕೂಡ ಆಡ್ ಮಾಡಬೇಕು. ಪಾಯಿಂಟ್ ಟು ಬಿ ಒಂದು ಬಂದು IGST ನ ಇಗ್ನೋರ್ ಮಾಡ್ತೀರಾ.
ಸೆಕೆಂಡ್ ಥಿಂಗ್ ಯೂನಿಯನ್ ಟೆರಿಟರಿ. ಪುಡುಚೇರಿ ಬಂದು ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ಪುಡುಚೇರಿ ಇದನ್ನ ಯೂನಿಯನ್ ಟೆರಿಟರಿ. ಇದನ್ನ ರಿಮೈನಿಂಗ್ ಬಿಟ್ಟು ಇನ್ನೆಲ್ಲದನ್ನು ಕೂಡ ನಾವೇನ್ ಮಾಡ್ತೀವಿ ಆಡ್ ಮಾಡ್ತೀರಾ. ಸೊ ನೋಡಿ 2,50,000, 4,50,000, 1 lakh. So aggregate turnover is 11,50,000. It is a correct or not? 11 Umashankar, Dinesh, Nirmala, it is correct ma. Thank you all. ಸೊ ನೋಡಿ ಅಗ್ರಿಗೇಟ್ ಟರ್ನ್ ಓವರ್ ಮಾಡಬೇಕಾದ್ರೆ 5 ದೇಶನ ತಗೊಳ್ಳೋ ಹಾಗಿಲ್ಲ. ಜೊತೆಗೆ ಯೂನಿಯನ್ ಟೆರಿಟರೀಸ್ ಏನೇ ನಾವು ಸಪ್ಲೈಸ್ ಮಾಡೋದು ಕೂಡ ಅದನ್ನ ಕನ್ಸಿಡರ್ ಮಾಡೋ ಹಾಗಿಲ್ಲ. ನೆನ್ಪಿರ್ಲಿ, ಈ ಎರಡನ್ನು ಪಾಯಿಂಟ್ಸ್ ಅನ್ನ ಬಿಟ್ಟು ರಿಮೈನಿಂಗ್ ಎಲ್ಲದನ್ನು ಕೂಡ ನೀವು ಕನ್ಸಿಡರ್ ಮಾಡ್ತೀರಾ. Exactly correct, ma'am. Dinesh, thank you. Clear, my dear students? So in this class, yes, next class we will start some more problems. Until take care, guys, because of less than 1 minute, right?